ಆಕಾಶವಾಣಿ. ಕ್ಷಿತಿಜ ಸಾಹಿತ್ಯ ದಿಗ್ಗಜರೊಂದಿಗೆ ಸಂವಾದ. ಭಾಗವಹಿಸುವ ಅತಿಥಿ ಕರ್ನಾಟಕದ ನಿವೃತ್ತ ಪೊಲೀಸ್ ಮಹಾನಿರ್ದೇಶಕರು ಹಾಗೂ ಲೇಖಕರೂ ಆದ ಡಾ ಡಿ.ವಿ. ಗುರುಪ್ರಸಾದ್ ಅವರು. ಇವರೊಂದಿಗೆ ನೂತನ ಎಸ್. ಕದಂ. ಕೇಳಿ ಕಾರ್ಯಕ್ರಮ ಕ್ಷಿತಿಜ. ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ಕ್ಷಿತಿಜ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಮ್ಮ ಇವತ್ತಿನ ಕಾರ್ಯಕ್ರಮದ ಅತಿಥಿಗಳು ಕರ್ನಾಟಕದ ನಿವೃತ್ತ ಪೊಲೀಸ್ ಮಹಾನಿರ್ದೇಶಕರು. ಕನ್ನಡದಲ್ಲಿ 91 ಕೃತಿಗಳನ್ನು, ಇಂಗ್ಲಿಷ್ನಲ್ಲಿ 12 ಕೃತಿಗಳನ್ನು ಕೊಟ್ಟವರು. ಪೊಲೀಸ್ ಅಧೀಕ್ಷಕರಾಗಿ, ಗುಲ್ಬರ್ಗಾ ವಲಯದ ಡಿಐಜಿಯಾಗಿ, ಹುಬ್ಬಳ್ಳಿ ಧಾರವಾಡದ ಪೊಲೀಸ್ ಕಮಿಷನರ್ ಆಗಿ ಕರ್ನಾಟಕಕ್ಕೆ ಗಣನೀಯ ಸೇವೆ ಸಲ್ಲಿಸಿರುವ ಇವರು ಜನರ ಸಮೀಪ ಪೊಲೀಸ್ ಇಲಾಖೆಯನ್ನ ಕೊಂಡೊಯ್ಯುವಲ್ಲಿ ಮಹತ್ತರ ಕೆಲಸ ಮಾಡಿದರು. ಇವರನ್ನೇ ಒಂದು ಕೇಸ್ ಸ್ಟಡಿಯಾಗಿ ಇಲಾಖೆಯ ಅಧಿಕಾರಿಗಳು ಅಧ್ಯಯನ ಮಾಡಿದರು. ಪೊಲೀಸ್ ಇಲಾಖೆಯ ಮಹೋನ್ನತ ಹುದ್ದೆಗಳಲ್ಲಿದ್ದು ಸಾಹಿತ್ಯ ಕ್ಷೇತ್ರಕ್ಕೆ ಅಪಾರ ಸೇವೆ ಸಲ್ಲಿಸಿರುವ ಇವರು ಯಾರು ಅಂತ ನಿಮಗೀಗಾಗಲೇ ಗೊತ್ತಾಗಿದೆ ಅನ್ಕೋತೀನಿ. ಡಾಕ್ಟರ್ ಡಿ.ವಿ. ಗುರುಪ್ರಸಾದ್ ಅವರು ಇವತ್ತು ನಮ್ಮ ಕಾರ್ಯಕ್ರಮದ ಅತಿಥಿಗಳು. 1976ರಲ್ಲಿ ಭಾರತೀಯ ಪೊಲೀಸ್ ಸೇವೆಯನ್ನ ಇವರು ಸೇರಿದರು. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಪಾರವಾದ ಅನುಭವವನ್ನು ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿ ಅಪಾರ ಸೇವೆಯನ್ನು ಮಾಡಿರುವಂತಹ ಈ ಗಣ್ಯರು ನಮ್ಮ ಇಂದಿನ ಕಾರ್ಯಕ್ರಮದ ಅತಿಥಿಗಳಾಗಿರೋದು ತುಂಬ ಸಂತೋಷ. ಅವರನ್ನು ಅದೇ ಸಂತೋಷದಿಂದ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್ ಡಿ.ವಿ. ಗುರುಪ್ರಸಾದ್ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲ ಶ್ರೋತೃಗಳ ಪರವಾಗಿ ತಮಗೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ನಿಮ್ಮ ಪರಿಚಯವನ್ನು ಇನ್ನೂ ಉದ್ದ ಹೇಳ್ತಾ ಹೋಗಬಹುದು, ಆದರೆ ಬಹಳ ಚಿಕ್ಕದಾಗಿ ನಾನು ಶ್ರೋತೃಗಳಿಗೆ ಎಲ್ಲೆಲ್ಲಿ ಕೆಲಸ ಮಾಡಿದ್ರಿ, ಏನೇನು ಮಾಡಿದ್ರಿ ಅನ್ನೋದನ್ನು ಹೇಳಿಕೊಂಡು ಸಾಹಿತ್ಯ ಕ್ಷೇತ್ರಕ್ಕೆ ಬಂದುಬಿಡೋಣ ಅಂತ ನಾನೊಂದು ಸಣ್ಣ ನಿಮ್ಮ ಪರಿಚಯವನ್ನು ಮಾಡಿಕೊಟ್ಟೆ. ನೀವು ಪೊಲೀಸ್ ಅಧೀಕ್ಷಕರಾಗಿದ್ದಾಗಲೇ, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿದ್ದಾಗಲೇ ಇಂಗ್ಲಿಷ್ ಸಾಹಿತ್ಯದಲ್ಲಿ PhD ಮಾಡಿದ್ರಿ. ಅಂದರೆ ನಿಮ್ಮ ಓದು ಹಾಗೂ ಪೊಲೀಸ್ ಸೇವೆ ನಿರಂತರವಾಗಿ ಜೊತೆಗೆ ಹೋಗ್ತಾ ಇತ್ತು ಅಂತ ಅನಿಸುತ್ತೆ. ಹೌದು, ನಾನು ಇಂಗ್ಲಿಷ್ ಸಾಹಿತ್ಯದಲ್ಲಿ MA ಮಾಡಿದ ನಂತರ ನಾನು ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಮೊದಲನೇ ರ್ಯಾಂಕ್ ಪಡೆದೆ. ಅದಾದ ನಂತರ ನಾನು IPS ಸೇರಿಕೊಂಡೆ. ನನಗೆ ಕಾಲೇಜಿನಲ್ಲಿದ್ದಾಗಲೇ PhD ಮಾಡಬೇಕಂತ ಹೇಳಿ ಬಹಳ ಆಸಕ್ತಿ ಇತ್ತು. ಆದರೆ ನೌಕರಿಗೆ ಸೇರಿದ ಕಾರಣದಿಂದ ಅದು ಮಾಡೋಕ್ಕಾಗಲಿಲ್ಲ. ಮಾಡಬೇಕು ಅಂತ ಅಂದ ಮನಸ್ಸು ಬಂದಾಗ ನಾನು ಗುಲ್ಬರ್ಗಾ ಜಿಲ್ಲೆಯಲ್ಲಿ SP ಆಗಿದ್ದೆ. ಆ ಸಮಯದಲ್ಲಿ ನನ್ನದೇ ಆದ, ನನಗೆ ಹಿಂದೆ ಪಾಠ ಹೇಳಿದ್ದ ಲೆಕ್ಚರರ್ ಅವರು ಆ ಯೂನಿವರ್ಸಿಟಿಲಿದ್ದರು. ಅವ್ರಿಗೆ ಹೇಳಿದೆ ನಾನು ಈ ಥರ ಮಾಡಬೇಕು ಅಂತ ಆಸೆ ಆಗಿದೆ ಅಂತ. ಇಲ್ಲ, ನೀನು ಮಾಡೋಕ್ಕಾಗಲ್ಲ, ಇಂಥ ದೊಡ್ಡ ಜಿಲ್ಲೆ SP ಆಗಿದೆಯಾ, ಇಲ್ಲಿ ಹೇಗೆ ಮಾಡೋಕ್ಕೆ ಸಾಧ್ಯ ಅಂತ ಹೇಳಿದ್ರು. ಮಾಡ್ತೀನಿ, ಒಂದು ಚಾಲೆಂಜ್ ಅಂತ ಹೇಳಿದೆ. ಅವರು ಒಪ್ಕೊಂಡ್ರು. ಅದು ಒಂದು ದೊಡ್ಡ ಕಥೆನೇ, ನಂದು ಆತ್ಮಕಥೆಯಲ್ಲಿ ಬರೆದಿದ್ದೇನೆ ಅದ್ರ ಬಗ್ಗೆ. 5 ವರ್ಷದಲ್ಲಿ ಮುಗಿಸ್ಬೇಕಾಯ್ತು. ನನಗೆ ಅಲ್ಲಿಂದ ವರ್ಗಾವಣೆ ಆಯಿತು. ನಾನು ಡೆಲ್ಲಿಗೆ ಹೋದೆ. ಆಮೇಲೆ ಅದಾದಮೇಲೆ ಮತ್ತೆ ಗುಲ್ಬರ್ಗಾಗೆ ನಾನು ಪದೋನ್ನತಿ ಹೊಂದಿ ವಾಪಸ್ ಬಂದಾಗ ಅದನ್ನು ಮುಂದುವರಿಸಿದೆ. 7 ವರ್ಷ ಅಧ್ಯಯನ ಮಾಡಿ ಅದನ್ನು ಮುಗಿಸಿದೆ. ಅದು ಪತ್ರ ಸಾಹಿತ್ಯದಲ್ಲಿ, ಅಂದರೆ ಬೇರೆ ಬೇರೆ ಸಾಹಿತ್ಯದಲ್ಲಿ ಪ್ರಕಾರಗಳಿವೆ, ನಾಟಕ, ಕವನ, ಕತೆ, ಕಾದಂಬರಿ ಇತ್ಯಾದಿ. ಅದರಲ್ಲಿ ಪ್ರವಾಸ ಸಾಹಿತ್ಯ ಅಂದರೆ ಪತ್ರಗಳನ್ನು ಕೂಡ ನಾವು ಒಂದು ಸಾಹಿತ್ಯದ ರೂಪವಾಗಿ, ಒಂದು ಆಕಾರವಾಗಿ ಅದನ್ನು ಪರಿಗಣಿಸ್ಬೋದು ಅಂತ ಥೀಸಿಸ್ ಮಾಡಿದೆ. ಅದನ್ನು ನಮ್ಮ ಹಂಪಿ ವಿಶ್ವವಿದ್ಯಾಲಯದವರು ಕನ್ನಡದಲ್ಲಿ ಸಣ್ಣ ಪುಟ್ಟ ಆವೃತ್ತಿ ಮಾಡಿದ್ದಾರೆ. ನನ್ನ PhD ಥೀಸಿಸ್ ಮೇಲೆ ಇನ್ನು 5 ಜನ ಬೇರೆ ಬೇರೆ PhD ತೊಗೊಂಡಿದ್ದಾರೆ. ನನಗೆ ಅವತ್ತಿನಿಂದ ಇಲ್ಲಿಯವರೆಗೆ ಸಾಹಿತ್ಯದಲ್ಲಿ ಆಸಕ್ತಿ ಅದೇ ಹಾಗೆ ಮುಂದುವರಿತಾ ಇದೆ. ನಾನು ವೃತ್ತಿಯಲ್ಲಿ ಪೊಲೀಸ್ ಅಧಿಕಾರಿಯಾಗಿದ್ದೆ, ಆದರೆ ಪ್ರವೃತ್ತಿಯಲ್ಲಿ ನಾನೊಬ್ಬ ಸಾಹಿತ್ಯಾಸಕ್ತ ಅಂತ ಹೇಳ್ಬೋದು. ಬಹುತೇಕ ನಮ್ಮ ಕನ್ನಡ ಸಾಹಿತ್ಯವನ್ನು ನಾವು ನೋಡ್ತಾ ಹೋದರೆ ಇಂಗ್ಲಿಷ್ ಸಾಹಿತ್ಯವನ್ನು ಓದಿ ಬರೆದು ಬಹಳ ಪ್ರಸಿದ್ಧರಾದವರು ಅನೇಕರಿದ್ದಾರೆ. ಬಹುತೇಕರು ಮೊದಲೆಲ್ಲ ಇಂಗ್ಲಿಷ್ MA ಮಾಡಿಕೊಂಡು ಬಂದಂಥವ್ರು. BM ಶ್ರೀ ಅವರಾಯಿತು, UR ಅನಂತಮೂರ್ತಿ ಅವರನ್ನು, ಹೀಗೆ ತುಂಬ ಜನರ ನಾವು ಹೆಸರಿಸ್ತಾ ಹೋಗಬಹುದು. ಹಾಗೆಯೇ ನೀವು ಕೂಡ ಅಲ್ಲಿಂದ ಸಾಹಿತ್ಯದಿಂದ ಪೊಲೀಸ್ ಇಲಾಖೆಗೆ ಬಂದ್ರಿ. ಒಬ್ಬ ಸಾಹಿತ್ಯದ ವಿದ್ಯಾರ್ಥಿ ಸಹಜವಾಗಿ ಸೂಕ್ಷ್ಮ ಸಂವೇದನೆ ಇರುತ್ತೆ. ಅಂಥ ವ್ಯಕ್ತಿ ಪೊಲೀಸ್ ಆದರೆ ಆ ರಾಜ್ಯಕ್ಕೇ ಬಹಳ
ಒಂದು ಸುಯೋಗ ಅಂತಲೂ ನಾನು ಹೇಳೋದಕ್ಕೆ ಬಯಸ್ತೀನಿ. ಹಾಗೆ ನಿಮ್ಮ ವೃತ್ತಿಯ ಅನುಭವಗಳನ್ನು ನೀವು ಅನೇಕ ಕೃತಿಗಳಲ್ಲಿ ಕಟ್ಟಿಕೊಡ್ತಾ ಹೋದ್ರಿ. 1983 ನೀವು ಹಂತಕರ ಹಿಂದೆ ಪೊಲೀಸ್ ಹೆಜ್ಜೆ ಅನ್ನುವಂಥ ಕೃತಿಯನ್ನು ಆರಂಭ ಮಾಡಿ, ಬಹುಶಃ ನೀವು ಅವಾಗಷ್ಟೇ ಇಲಾಖೆಯನ್ನು ಸೇರಿದ್ರಿ ಅಂತ ನಾನು ಕೊಡಗು ಜಿಲ್ಲೆ SP ಆಗಿದ್ದೆ. ಆ ಸಮಯದಲ್ಲಿ ಬರಿಬೇಕು ಅಂತ ಯಾಕೆ ಇದಾಯ್ತಂದರೆ, ನಾನು ಜಿಲ್ಲೆಯಲ್ಲಿ ಬೇರೆ ಬೇರೆ ಊರುಗಳಿಗೆ ಹೋಗಿ ಜನಗಳನ್ನು ಮೀಟ್ ಮಾಡ್ತಿದ್ದಾಗ ಅಥವಾ ಶಾಲೆಗಳಿಗೆ ಹೋಗಿ ಶಾಲೆ ಮಕ್ಕಳನ್ನು ಮೀಟ್ ಮಾಡ್ತಿದ್ದಾಗ ಎಲ್ಲರಿಗೂ ಅಪರಾಧದ ಬಗ್ಗೆ ತಿಳಿಯೋ ಕುತೂಹಲ ಇರುತ್ತೆ. ಅದು ಹೇಗೆ ಇದು ಹೇಗೆ ನಾವು ಭಾಷಣ ಮಾಡೋಕ್ಕೆ ಹೋದರೆ ಇದ್ರ ಬಗ್ಗೆ ಹೇಳಿ ಅಂತ ಹೇಳೋರು. ಇದನ್ನು ಬರವಣಿಗೆಯಲ್ಲಿ ಯಾಕೆ ಮಾಡಬಾರ್ದು ಅಂತ ಹೇಳಿ ಒಂದು ಸೀರೀಸ್ ಮಾಡಿದೆ. ಆಗ ಸುಧಾ ವಾರಪತ್ರಿಕೆಯಲ್ಲಿ ಅದು ಒಂದು ಸರಣಿಯಾಗಿ ಬಂತು. ಆ ಸರಣಿಯಾಗಿ ಬಂದ ಮೇಲೆ ಅದನ್ನು ಪುಸ್ತಕ ಪ್ರಕಟ ಮಾಡಬೇಕು ಅಂತೇಳಿ ಮೈಸೂರು ಗೀತಾ ಬುಕ್ ಹೌಸ್ ಅಂತ ಭಾಳ ಹಳೆಯದು, ಅವರು ಬಂದು ಮಾಡಿದ್ರು. ಅವ್ರ ಪುಸ್ತಕ ಪ್ರಕಟ ಮಾಡಿದ್ರು. ಅದಾದ ನಂತರ ನಿಲ್ಲೇ ಇಲ್ಲ ನೋಡಿ, 83ರಿಂದ ಇಲ್ಲಿ ತನಕ ನಿಂತೇ ಇಲ್ಲ. ಹಾಗೆ ಬಹುಶಃ ಆ ಕಾಲದಲ್ಲಿ ಈ ಅಪರಾಧ ಜಗತ್ತನ್ನು ಬಹುಶಃ ತೋರಿಸಿರೋರು ಸಾಮಾನ್ಯ ಜನರಿಗೆ ಕಡಿಮೆ ಅಂತ ಅನಿಸುತ್ತೆ ಕನ್ನಡದಲ್ಲಿ. ಯಾಕೆಂದ್ರೆ ಪತ್ತೇದಾರಿ ಕಾದಂಬರಿಗಳು ಅದೆಲ್ಲ ಇತ್ತು, ಎಂಡಮೂರಿ ಅವ್ರದ್ದು ಬರ್ತಾ ಇತ್ತು, ಅವರು ಆ ಥರದ್ದು ಕೆಲವು ಬರಿತಾ ಇದ್ರು. ಆದರೆ ನಿಜವಾದ ಒಂದು ಅಪರಾಧ ಜಗತ್ತನ್ನೇ ನೀವು ಮೊದಲಿಗೆ ತೆಗೆದಿಟ್ಟು. ಎಕ್ಸಾಕ್ಟ್ಲಿ, ಹೌದು ಹೌದು. ನನ್ನ ಇದಕ್ಕೆ ಶೀರ್ಷಿಕೆ ಕೊಟ್ಟಿದ್ದೆ ನೈಜ ಕ್ರೈಮ್ ಅಂತ ಶೀರ್ಷಿಕೆ ಕೊಟ್ಟರು. ಸುಧಾದಲ್ಲಿ ಬರೆದ ನಂತರ ಪ್ರಜಾವಾಣಿಯಲ್ಲಿ ಬರೆದೆ, ವಿಜಯವಾಣಿಯಲ್ಲಿ ಬರೆದೆ, ಎಷ್ಟೋ ಕಡೆ ಕ್ರೈಮ್. ಈಗಲೂ ನಾನು ವಿಜಯವಾಣಿ ಪತ್ರಿಕೆಯಲ್ಲಿ ನಿರಂತರವಾಗಿ ಬರಿತಾ ಇದ್ದೀನಿ. ಇದು ಅಪರಾಧ ಹೇಗೆ ಅಂದರೆ ಜನಸಾಮಾನ್ಯರಿಂದ ಬಹಳ ದೂರ ಇರುತ್ತೆ, ಆದರೆ ಜನಸಾಮಾನ್ಯರಿಗೆ ದೊಡ್ಡ ಅಥವಾ ಕೆಟ್ಟ ಕುತೂಹಲ ಇರುತ್ತೆ. ಅದು ಏನದು, ಅಲ್ಲಿ ಆ ಜಗತ್ತು ಹೇಗಿದೆ, ಏನು ನಡೆಯುತ್ತೆ ಅಲ್ಲಿ, ನಮಗೆ ಮಾಡಲಿಕ್ಕಾಗದೇ ಇರುವಂಥದ್ದು ಅಲ್ಲೇನೋ ಇದೆಯಲ್ಲ, ಅಥವಾ ನಾವು ನೋಡಲಿಕ್ಕಾಗದೇ ಇರುವಂಥ ಒಂದು ಜಗತ್ತು ಬೇರೆ ಇದೆಯಲ್ಲ, ಅಲ್ಲಿ ಬಹಳ ಕ್ರೂರವಾಗಿದೆ. ಅಷ್ಟೇ ಮಾನವೀಯ ನೆಲೆಯಲ್ಲೂ ಕೂಡ ನಡೆಯುವಂಥ ಘಟನೆಗಳು ಅಲ್ಲಿ ಇರ್ತವೆ ಅಂತ, ಹೀಗೆ ತುಂಬ ಕುತೂಹಲ ಜನಸಾಮಾನ್ಯರಲ್ಲಿ ಈ ವಿಷಯದಲ್ಲಿ ಇರುತ್ತೆ. ಹಾಗೆ ಆರಂಭಿಸಿ ನೀವು ಮುಂಬೈ ದಾಳಿ ಅಂತ ಬರೆದ್ರಿ, ತ್ರಿಕೋಣ ಪ್ರೇಮ ತಂದ ದುರಂತ ಅಂತ ಬರೆದ್ರಿ. ಇವೆಲ್ಲ ಚಲನಚಿತ್ರಗಳಲ್ಲಿ ನಾವು ಕಾಣ್ತಾ ಇದ್ವಿ. ಆಗ ಸಮಾಜ ಇಷ್ಟು ಸಂಕೀರ್ಣವಾಗಿ ಇರಲಿಲ್ಲ ನಾವು ಹೇಳಬೇಕಂದ್ರೆ, ಈಗ ನೋಡಿದ ಹಾಗೆ. ಆವಾಗ ಸರಳವಾಗಿದ್ದ ಸಮಾಜದಲ್ಲಿ ಇಂಥ 18 ಘಟನೆಗಳೇ ನಮಗೆ ಬಹಳ ದೊಡ್ಡದಾಗಿ ಕಾಣಿಸ್ತಾ ಇತ್ತು. ಸೊ ಆ ಸಮಯದಲ್ಲೇ ನೀವು ತ್ರಿಕೋಣ ಪ್ರೇಮ ತಂದ ದುರಂತ ಅಂತ ಬರೆದ್ರಿ. ಆಮೇಲೆ ಗಲ್ಲುಗಂಬದ ಆತಂಕದಲ್ಲಿ ಅಂತ ಬರೆದ್ರಿ. ಗಲ್ಲು ಶಿಕ್ಷೆ ಯಾವ ಕಾಲಕ್ಕೂ ಬಹಳ ಒಂದು ಘೋರತೆಯನ್ನು ಅಥವಾ ಯಾವ ಒಂದು ಶಬ್ದವೂ ಇಲ್ಲದೆ ನಿಶ್ಶಬ್ದವನ್ನು ಉಂಟು ಮಾಡುವಂಥ ಒಂದು ಪದ ಅಂದರೆ ಅದು ಗಲ್ಲುಗಂಬ ಅಂತ ಅನ್ಕೋಬಹುದು. ಇವತ್ತಿಗೂ ಕೂಡ ಅದರ ಆತಂಕ ಹೇಗಿರುತ್ತೆ ಎನ್ನುವಂಥ ಒಂದು ಕೃತಿಯನ್ನೇ ನೀವು ತಂದ್ರಿ. ಅದು ಬಗ್ಗೆ ನಿಮಗೆ ತಿಳಿಸ್ಬೇಕು. ಯಾಕೆಂದರೆ ಮರಣದಂಡನೆ ಶಿಕ್ಷೆ ಅಂತ ಸಿಗೋದು ವಿರಳಾತಿ ವಿರಳ. ಈ ಭಾರತದಲ್ಲಿ ಒಂದು ವರ್ಷಕ್ಕೆ 300 ಕೇಸ್ಗಿಂತ ಹೆಚ್ಚು ಮರಣದಂಡನೆ ಆಗೋಲ್ಲ. ಅದರಲ್ಲೂ ನಿಜವಾಗಿ ಮರಣದಂಡನೆ ಆಗೋರು ಬಹಳ ಕಡಿಮೆ ಜನ. ನಾನು ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಅಪರಾಧ ಮಾಡಿದವನ್ನ ಪತ್ತೆ ಮಾಡಿ ಅವನು ನ್ಯಾಯಾಲಯದ ಕಟಕಟೆಗೆ ತಂದು ನ್ಯಾಯಾಧೀಶರು ಅವನಿಗೆ ಘೋರವಾದ ಮರಣದಂಡನೆ ಶಿಕ್ಷೆ ಕೊಟ್ಟ ನಂತರ ಅವನ ಮನಸ್ಸಲ್ಲಿ ಏನಾಗುತ್ತೆ ಅನ್ನೋ ಒಂದು ನನಗೆ ತಿಳ್ಕೊಳ್ಳೋ ಕುತೂಹಲ ಆಯಿತು. ಅದು ಯಾವಾಗಾಯಿತು, ನಾನು ಪೊಲೀಸಿಂದ ರಿಟೈರ್ ಆದ ನಂತರ ಇದನ್ನೇ ಯೋಚನೆ ಮಾಡ್ತಿದ್ದ. ನಾನೇನೋ ಇವರನ್ನ ಕಳಿಸ್ಬಿಟ್ಟೆ, ಜೈಲಿಗೆ ಕಳಿಸ್ತೆ, ಅವರಿಗೆ ಮರಣದಂಡನೆ. ಆಗೆಲ್ಲ ನಾವು ಓಹೋ ಇಂಥ ಒಳ್ಳೆ ದೊಡ್ಡ ಪ್ರಕರಣವನ್ನು ನಾವು ಪತ್ತೆ ಮಾಡಿದ್ವಿ, ಅಪರಾಧಿಗೆ ತಕ್ಕಂಥ ಶಿಕ್ಷೆ ಕೊಡಿಸಿದ್ವಿ, ವೃತ್ತಿಪರರಾಗಿ ಮಾತ್ರ ವಿಚಾರ. ಆ ನಂತರ ಇವರು ಶಿಕ್ಷೆ ಆಯ್ತಲ್ಲ, ಅವನ ಕುಟುಂಬದವ್ರು ಹೇಗಿರ್ತಾರೆ, ಅವನ ಮನಸ್ಸಲ್ಲಿ ಹೇಗಿರುತ್ತೆ, ಅವನ ಮಾನಸಿಕ ಸ್ಥಿತಿಯನ್ನು ನೋಡಬೇಕು ಅಂತ ಅಂದ್ಕೊಂಡು ವಿಶೇಷವಾಗಿ ಯಾರಿಗೆ ಈ ರೀತಿ ಶಿಕ್ಷೆ ಆಗಿದೆ ಅವರನ್ನು ನಾನೇ ಖುದ್ದಾಗಿ ಭೇಟಿ ಮಾಡಬೇಕು, ಭೇಟಿ ಮಾಡಿ ಅವ್ರ ಬಗ್ಗೆ ಬರೀಬೇಕು ಅಂತ ಮನಸ್ಸಾಯಿತು. ಅದಕ್ಕೆ ಬಹಳ ಅಡೆತಡೆ ಆಯಿತು. ನಾನು ಪೊಲೀಸ್ ನನಗೆ ಪರ್ಮಿಷನ್ ಕೊಡೋಕ್ಕೆ ಬಹಳ ತೊಂದರೆ ಕೊಟ್ಟರು. ಕಡೆಗೆ ನಾನು ಕರ್ನಾಟಕ ಹೈಕೋರ್ಟಿಂದ ಪರ್ಮಿಷನ್ ತಗೊಂಡು ಕರ್ನಾಟಕ ಜೈಲ್ಗೆ ಹೋದೆ. ಕರ್ನಾಟಕ ಜೈಲ್ಗಳಲ್ಲಿ ಒಂದು 35 ಜನ ಮಾಡಿದೆ. ನನಗೆ ಅದು ಸಮಾಧಾನ ಆಗಲಿಲ್ಲ. ಇದು ಬರೀ ಕನ್ನಡದವ್ರದ್ದೇ ಮಾಡಿದೆ, ನಾನು ಬೇರೆಯವ್ರನ್ನ ನೋಡ್ಬೇಕಂತ ಹೇಳಿ ಮಹಾರಾಷ್ಟ್ರಕ್ಕೆ ಹೋದೆ, ಪಶ್ಚಿಮ ಬಂಗಾಳಕ್ಕೆ ಹೋದೆ, ದೆಹಲಿಗೆ ಹೋದೆ. ಹೀಗೆ ಹಲವು 10 ಜೈಲ್ಗಳಿಗೆ ಹೋಗಿ ಸುಮಾರು 75 ಜನರ ಇಂಟರ್ವ್ಯೂ ಮಾಡಿದೆ. ಆ 75 ಜನರ ಇಂಟರ್ವ್ಯೂ ಮಾಡಿದ ಮೇಲೆ ಅವರ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಒಂದು ತಿಳಿತು. ಪತ್ತೆ ಮಾಡಿದ ಒಂದು, ನಾನು ಸಾಹಿತ್ಯದ ವಿದ್ಯಾರ್ಥಿಯಾಗಿ ಒಂದು ನಮ್ಮಲ್ಲಿ ಹೋಪ್ ಲೈಸ್ ಎಟರ್ನಲ್ ಇನ್ ದಿ ಹ್ಯೂಮನ್ ಬ್ರೆಸ್ಟ್ ಅಂತ ಅಲೆಕ್ಸಾಂಡರ್ ಪೋಪ್ ಬರೀತಾನೆ. ಒಂದು ಮಾನವನ ಹೃದಯದಲ್ಲಿ ಯಾವಾಗಲೂ ಒಂದು ಆಸೆ, ಭರವಸೆ ಇದ್ದೇ ಇರುತ್ತೆ ಅಂತ. ಅವರಷ್ಟೂ ಜನಕ್ಕೆ 75 ಜನಕ್ಕೆ ನಾನು ಬದುಕುಳಿತೀನಿ, ನಾನು ಸಾಯೋಲ್ಲ, ಆ ಭರವಸೆ ಮೇಲೆ ಅವ್ರ ಜೀವನ ಮಾಡ್ಕೊಂಡು ಹೋಗ್ತಿರ್ತಾರೆ.
ಅದನ್ನು ಬರೆದೆ, ಅದನ್ನು ಗಲ್ಲುಗಂಬದ ಆತಂಕದಲ್ಲಿ ಬರೆದೆ, ಅದ್ರ ಜೊತೆ ಸಾವಿನ ಸೆರಗಿನಲ್ಲಿ ಅಂತ ಎರಡನೇದು ಬರೆದೆ, ಮರಣದಂಡನೆಗೀಡಾದ ಕೈದಿಗಳ ಕಥೆಗಳು ಅಂತ 3 ಬಂತು. ಅದನ್ನು ಇಂಗ್ಲೀಷಲ್ಲೂ ಮಾಡಿದೆ, ಇನ್ ದಿ ಶ್ಯಾಡೋ ಆಫ್ ಡೆತ್ ಅಂತ ಬರೆದೆ. ಅದು ಭಾಳ ಚೆನ್ನಾಗಿ ಹೋಯಿತು. ಅದರಲ್ಲಿ ನಾನು ಸಾರ್ವಜನಿಕರಿಗೆ ನಾಟ್ ಓನ್ಲಿ ಕ್ರೈಮ್, ಅಪರಾಧದ ಬಗ್ಗೆ ಬರೆದಿದ್ದೀನಿ, ಅಪರಾಧಿಯ ಮನಸ್ಥಿತಿ ಅದನ್ನು ತೋರಿಸ್ಬೇಕು ಅಂತ ಅದು ಬರೆದೆ. ಹಾಗೆ ಅದು ಬೇರೆ ಆಯ್ತದು. ನಾನು ಹಾಗಾಗಿ ಹೇಳಿದ್ದು, ಈ ಪೊಲೀಸ್ ಕತೆಗಳಲ್ಲೆಲ್ಲ ಒಂದು ಮಾನವೀಯ ಎಳೆ ಇದ್ದೇ ಇರುತ್ತೆ. ಬಹಳ ಅಪರೂಪದಲ್ಲಿ ಆ ಮಾನವೀಯ ಎಳೆಯನ್ನು ಗುರುತಿಸೋದಾಗಲಿ ಅಥವಾ ಅದನ್ನು ಹಿಡಿದು ಹೋಗೋದಾಗಲಿ ಆಗುತ್ತೆ. ಏಕೆಂದರೆ ಅದೇ ವೃತ್ತಿಪರರಾಗೇ ನೀವು ನೋಡೋದು, ಒಬ್ಬ ವ್ಯಕ್ತಿ ಒಳಗಡೆ ಬರ್ತಾನೆ ಅಂದರೆ ಅವನಿಗೆ ಶಿಕ್ಷೆ ಆಗಲೇಬೇಕು, ಏಕೆಂದರೆ ಅದು ಅವನು ಶಿಕ್ಷೆಗೆ ಅರ್ಹ. ಆನಂತರ ಅವನು ಶಿಕ್ಷೆ ಅವನಿಗೆ ಆಗದೇ ಇರೋದು ಅದು ಬೇರೆ ಪ್ರಶ್ನೆ, ಅದಕ್ಕೆ ಕೋರ್ಟ್ ಮೂಲಕ ಆಗುವಂಥದ್ದು. ಆದರೆ ನಿಮ್ಮ ಉದ್ದೇಶ ಶಿಕ್ಷೆ ಆಗಬೇಕು ಅವನಿಗೆ ಅನ್ನೋದು ಪೊಲೀಸರಲ್ಲಿ ಇರುತ್ತೆ ಅಂತ. ಅಂಥದ್ರಲ್ಲಿ ಆ ಮಾನವೀಯ ನೆಲೆಯನ್ನು ನೀವು ಹುಡ್ಕೊಂಡು ಹೋದ್ರಲ್ಲ, ನಿಜವಾಗ್ಲೂ ಇದು ಬಹಳ ದೊಡ್ಡ ಒಂದು ವಿಚಾರ. ಒಬ್ಬ ಬರಹಗಾರನ ಮಾನವತಾವಾದ ಹೇಗಿರಬೇಕು ಅನ್ನೋದನ್ನು ಕೂಡ ಇದು ತೋರಿಸುತ್ತೆ ಅಂತ. ನೀವು ಪೊಲೀಸ್ ಎನ್ಕೌಂಟರ್ ಅಂತ ಬರೆದ್ರಿ, ಬೇಕಾದಷ್ಟು ಮಾಡಿರಬಹುದು ಅನ್ಕೋತೀನಿ. ಆಮೇಲೆ ಪೊಲೀಸ್ ಪ್ರಕರಣಗಳು ಅಂತ ಬರೆದ್ರಿ, ಕತೆಗಳನ್ನು ಬರೆದ್ರಿ, ಮರಣದಂಡನೆಗೀಡಾದ ಕೈದಿಯ ಕತೆಗಳು ಅಂತ ಹೇಳಿದ್ರಲ್ಲ ನೀವು, ಆ ಕತೆಗಳನ್ನು ಬರೆದ್ರಿ. ಆಮೇಲೆ ಕ್ರೈಮ್ ರಿಪೋರ್ಟಿಂಗ್ ಬಗ್ಗೆ ಬರೆದ್ರಿ, ಅಪರಾಧಗಳ ಬೆನ್ನಟ್ಟಿ ಅಂತ ಬರೆದ್ರಿ, ಗೂಢಚರ್ಯೆಯ ಆ ದಿನಗಳು ಅಂತ ಕೂಡ ಬರೆದ್ರಿ. ನೀವು ಇಂಟೆಲಿಜೆನ್ಸ್ನಲ್ಲಿ ಇದ್ರಿ, 2 ಹುದ್ದೆಗಳನ್ನು ನೀವು ಒಟ್ಟಿಗೆ ನಿಭಾಯಿಸಿದವರು. ಬಹುಶಃ ಕರ್ನಾಟಕದಲ್ಲಿ ನೀವು ಒಬ್ಬರೇ ಅಂತ ಅನ್ಕೋತೀನಿ. CID ಪ್ಲಸ್ ಎರಡನ್ನು ನೀವು ಮಾಡಿದಿರಿ ಅನ್ಸ್ಕೋತೀನಿ. ಈ ಗೂಢಚರ್ಯೆ ಅನ್ನೋದು ಜನಸಾಮಾನ್ಯರಲ್ಲಿ ಇರೋದೇ ಇಲ್ಲ, ಯಾಕೆಂದರೆ ಅದು ಪಬ್ಲಿಕ್ ಐ ಅಂತ ಏನು ಹೇಳ್ತೀವಿ, ಅದರಿಂದ ತಪ್ಪಿಸ್ಕೊಂಡೇ ಆಗುವಂಥದ್ದು. ಇಲ್ಲಾಂದ್ರೆ ಅದು ಇಂಟೆಲಿಜೆನ್ಸ್ ಅಂತ ಕರೆಸ್ಕೊಳ್ಳೋದೇ ಇಲ್ಲ. ಬಹಳ ದೊಡ್ಡ ಒಂದು ಸವಾಲಿರುತ್ತೆ, ಜನರ ಮಧ್ಯೆನೇ ಇದ್ದು ಅವ್ರ ಬಗ್ಗೆನೇ ಹುಡ್ಕೋದಿದೆಯಲ್ಲ, ಬಹಳ ದೊಡ್ಡ ಸವಾಲು. ಅಲ್ಲಿ ಆ ದಿನಗಳು ಅಂತ ಹೇಳಿದ್ದೀರಾ ನೀವು, ಅದು ಹೇಗಿತ್ತು ಅನ್ನೋದನ್ನು ಹೇಳಿ. ನಾನು ಕರ್ನಾಟಕ ರಾಜ್ಯ ಗೂಢಚರ ದಳದ ಮುಖ್ಯಸ್ಥನಾಗಿದ್ದೆ. ನನಗೆ ಮೊದಲಿಂದ ಸಣ್ಣವನಾಗಿದ್ದಾಗಿಂದಲೂ ಗೂಢಚರ್ಯೆ ಇಲಾಖೆ ಸೇರ್ಕೋಬೇಕು ಅಂತ ಆಸೆ ಇತ್ತು. ನಾನು ನನ್ನ ಆತ್ಮಕಥೆ ಕೈಗೆ ಬಂದ ತುತ್ತು ಅಂತ ಬರೆದಿದ್ದೀನಿ. ಅದರಲ್ಲಿ ಹೇಳ್ತೀನಿ, ನಾನು ಹೈಸ್ಕೂಲ್ನಲ್ಲಿದ್ದಾಗ ಜೇಮ್ಸ್ ಬಾಂಡ್ ಪುಸ್ತಕಗಳನ್ನು ಓದಿ ನಾನು ಈ ಜೇಮ್ಸ್ ಬಾಂಡ್ ಥರ ಒಬ್ಬ ಸ್ಪೈ ಆಗಬೇಕು ಅಂತ ಆಸೆ ಇತ್ತು. ಹಾಗಾಗಿ ಗೂಢಚರ್ಯೆಗೆ ಸಂಬಂಧಪಟ್ಟ, ಸ್ಪೈಯಿಂಗ್ ಸಂಬಂಧಪಟ್ಟ ಎಲ್ಲ ಎಷ್ಟೆಷ್ಟು ಪುಸ್ತಕ ಸಿಗುತ್ತೋ ಎಲ್ಲ ಓದ್ತಿದ್ದೆ. ಓದಾದಮೇಲೆ ನಾನು IPS ಸೇರಿದ ಮೇಲೆ ಭಾರತದ ಗೂಢಚರ ದಳಕ್ಕೆ ಸೇರ್ಕೋಬೇಕು ಅಂತ ನನಗೆ ಆಸೆ ಆಯಿತು. ನಾನು ಅಪ್ಲೈ ಮಾಡಿದೆ, ನನಗೆ ಸಿಕ್ತು. ಯಾವುದೋ ಬೇರೆ ಕಾರಣದಿಂದ, ನಮ್ಮ ಕೌಟುಂಬಿಕ ಕಾರಣದಿಂದ ನಾನು ಹೋಗಲಿಲ್ಲ. ಆದರೆ ಆ ಒಂದು ನನ್ನ ಹೃದಯದಲ್ಲಿ ಒಬ್ಬ ಗೂಢಚಾರ ಅಂತಿದ್ದಾನಲ್ಲ, ಅವನು ಜೀವಂತವಾಗಿದ್ದ, ಜೀವಂತವಾಗಿದ್ದ. ನಾನು ಕರ್ನಾಟಕ ರಾಜ್ಯ ಗೂಢಚರ ಇಲಾಖೆ ಮುಖ್ಯಸ್ಥನಾದಾಗ ಅದು ಮತ್ತೆ ಹೊರಗಡೆ ಬಂತು. ನಾನು 3 ವರ್ಷ ಇದ್ದೆ ಗೂಢಚರ ವಿಭಾಗದಲ್ಲಿ. 3 ಚೀಫ್ ಮಿನಿಸ್ಟರ್ಗಳ ಜೊತೆ ಕೆಲಸ ಮಾಡಿದೆ. ಪ್ರಾಬಬ್ಲಿ ಕರ್ನಾಟಕದ ಅಧಿಕಾರಿಗಳಲ್ಲಿ, ಗೂಢಚರ ದಳಗಳಲ್ಲಿ ವಿಶ್ವದಲ್ಲಿ 3 ಅತಿ ಮುಖ್ಯ ಗೂಢಚರ ದಳಗಳಂದ್ರೆ ಇಸ್ರೇಲ್ದ ಗೂಢಚರ ದಳ, ಮೊಸಾದ್ ಅಂತಿದೆ. ಅಲ್ಲಿಗೆ ನನಗೆ ತರಬೇತಿ ಕಳಿಸಿದ್ರು. ಹಾಗಾಗಿ ನಾನು ಅಲ್ಲಿ ಕೂಡ ನೋಡಿದ್ದೆ. ಗೂಢಚರ್ಯೆಯ ಆ ದಿನಗಳು ಅಂತ ಹೇಳಿ ನಾನು ನನ್ನದೇ ಅನುಭವವನ್ನು ಏನು ಪುಸ್ತಕದಲ್ಲಿ ಬರೆದೆ, ಇವತ್ತು ನನಗೆ ಶ್ರೋತೃಗಳ ಮುಂದೆ ಹೇಳ್ಕೊಳ್ಳೋಕ್ಕೆ ಏನು ಸಂತೋಷ ಆಗುತ್ತೆ ಅಂದರೆ, ಈಗ ನಿಮ್ಮ ಹತ್ರ ಮಾತಾಡ್ತಾ ಆ ಪುಸ್ತಕದ 8ನೇ ಆವೃತ್ತಿ ಬಿಡುಗಡೆ, 8ನೇದು. ನಾ ಬರೆದ ಪುಸ್ತಕಗಳೆಲ್ಲ ಅತ್ಯಂತ ಹೆಚ್ಚು ಮಾರಾಟವಾಗಿರೋ ಪುಸ್ತಕ ಅದು. ಅದಾದ ಮೇಲೆ ಜನಕ್ಕೆ ಗೂಢಚರ್ಯೆ ಬಗ್ಗೆ, ನೀವು ಹೇಳಿದ್ರಲ್ಲ, ಜನಕ್ಕೆ ಗೂಢಚರ್ಯೆ ಬಗ್ಗೆ ಆಸಕ್ತಿ ಇರ್ತದೆ. ನನಗೆ ಹೇಗೆ ಜೇಮ್ಸ್ ಬಾಂಡ್ ಬಗ್ಗೆ ಆಸಕ್ತಿ ಇತ್ತು, ಅದೇ ಥರ ಬೇರೆಯವ್ರಿಗೂ ಇರುತ್ತೆ. ತಿಳಿಸೋಣ, ಅದೊಂದು ನಿಗೂಢ ಜಗತ್ತು, ಆ ನಿಗೂಢ ಜಗತ್ತಿನಲ್ಲಿ ಯಾವ ರೀತಿ ಆಗುತ್ತೆ ಜನಕ್ಕೆ ತಿಳ್ಕೋಬೇಕು ಅಂತ ಬಹಳ ಆಸೆ ಇರುತ್ತೆ. ಆ ಆಸೆನ ನಾವು ತಣಿಸೋಣ ಅಂತ ಹೇಳಿ ಬರೆದೆ. ಅದಾದಮೇಲೆ ನಾನು ಮೊಸಾದ್ ಮೇಲೆ ಬರೆದೆ. ಪ್ರತೀಕಾರ ಅಂತ, ವಿಶ್ವದ ಅತ್ಯಂತ ಪ್ರಮುಖ ಗೂಢಚರ ದಳ ಮೊಸಾದ್. ಅವರೀಗ ಮೊನ್ನೆ ಹಮಾಸ್ ನಾಯಕ ಇರಾನ್ನಲ್ಲಿದ್ದವನ್ನ ಅವ್ರು ಹೇಗೆ ಕೊಲ್ತಾರೆ, ಈ ರೀತಿ ಅವ್ರ ಬಗ್ಗೆ ಬರೆದೆ. ಅದಾದಮೇಲೆ ಶಿನ್ಬೆತ್ ಅಂತ ಇಸ್ರೇಲ್ ಇನ್ನೊಂದು ದಳದ ಬಗ್ಗೆ ಬರೆದೆ. ಇತ್ತೀಚೆಗಷ್ಟೇ ಈಗ ಒಂದು 2 ತಿಂಗಳ ಹಿಂದೆ ಪಾಕಿಸ್ತಾನದ ISI ಅಂತ ಬರೆದೆ. ಗೂಢಚರ್ಯೆಯ ಬಗ್ಗೆ ಹೀಗೆ ಒಟ್ಟು ನಂದು 5 ಪುಸ್ತಕ ಬರೆದೆ. ಅಮೇರಿಕದ CIA ಅತ್ಯಂತ ದೊಡ್ಡ ಗೂಢಚರ ದಳ, ಅವರು ಒಸಾಮಾ ಬಿನ್ ಲಾದೆನನ್ನು ಹೇಗೆ ಪತ್ತೆ ಮಾಡಿದ್ರು, ಹೇಗೆ ಹತ್ಯೆ ಮಾಡಿದ್ರು ಅಂಥೇಳಿ ಆಪರೇಷನ್ ತ್ರಿಶೂಲ ಅಂತ ಬರೆದೆ. ಹೀಗೆ 6 ಪುಸ್ತಕ ನಂದು ಗೂಢಚರ್ಯೆ ಮೇಲೆ ಬಂದಿದೆ. ಇದು ಭಾಳ ಜನಪ್ರಿಯ ಆಗಿದೆ. ನಂದು ಉದ್ದೇಶ, ಇವೆಲ್ಲ ಬರೆಯೋದ್ರ ಉದ್ದೇಶ, ನೀವೊಂದು ಮೊದಲೇ ಆರಂಭದಲ್ಲೇ ಕೇಳಿದ್ರಿ, ಪೊಲೀಸ್ ಅಂದರೆ ಎಲ್ಲ ನಿಗೂಢವಾಗಿರುತ್ತೆ,
ಈ ನಿಗೂಢವಾದದ್ದನ್ನು ನೀವು ಬಯಲಿಗೆ ತರ್ತಿದ್ದೀರಲ್ಲ, ಅದು ನಾನು ಹೆಂಗೆ ಬಯಲಿಗೆ ತರ್ತಾ ಇದ್ದೀನಿ, ಯಾತಕ್ಕೆ ಅನ್ನೋದನ್ನ ಆಮೇಲೆ ಹೇಳ್ತೀನಿ. ಅದನ್ನೇ ನೀವು ಸರಿಯಾಗಿ ಊಹಿಸಿದ್ರಿ. ನನ್ನ ಮುಂದಿನ ಪ್ರಶ್ನೆ ಈಗ ಅದೇ ಇದೆ. ಏಕೆಂದರೆ ನೀವು ಒಂದು ಪ್ರಯೋಗ ಮಾಡಿದ್ರಿ. ನೀವೇ ಹೇಳಿದ ಹಾಗೆ ಆ ಪೊಲೀಸ್ ಇಲಾಖೆ ಜನರಿಂದ ದೂರ ಇರುತ್ತೆ. ಅದಕ್ಕೆ ಅದರದೇ ಆದ ಸಾಮಾಜಿಕ ಅಥವಾ ವೃತ್ತಿಗೆ ಸಂಬಂಧಿಸಿದಂಥ ಕೆಲವು ಕಾರಣಗಳು, ಅನಿವಾರ್ಯತೆಗಳು ಇರುತ್ತೆ. ಆದರೆ ನೀವು ಒಂದು ಪ್ರಯೋಗ ಮಾಡಿದ್ರಿ, ಪೊಲೀಸ್ ಇಲಾಖೆ ದೂರ ಇರಬಾರ್ದು, ಜನರ ಹತ್ತಿರ ಹೋಗಬೇಕು ಅಂತ. ಹಾಗಾಗಿ ನೀವು 4 ಪುಸ್ತಕನೂ ಬರೆದ್ರಿ. ಅದರಲ್ಲಿ ಜನರೊಂದಿಗೆ ಪೊಲೀಸರು ಅಂತ 4 ಕೃತಿ ಬಂತು ನಿಮ್ಮದು. ಇದನ್ನು ನೀವು ಹುಬ್ಬಳ್ಳಿ ಧಾರವಾಡದ ಕಮಿಷನರ್ ಆಗಿದ್ದಾಗ ಪ್ರಯೋಗ ಮಾಡಿದ್ರಿ. ಬೇರೆ ಬೇರೆ ಕಡೆನೂ ಅದನ್ನು ಮುಂದುವರಿಸ್ಕೊಂಡು ಹೋದ್ರಿ. ಈ ದೂರ ಕಾಯ್ದುಕೊಳ್ಳೋದು ಪೊಲೀಸರಿಗೆ ಅನಿವಾರ್ಯ ಅಂತ ನಾನು ಹೇಳಿದ್ನಲ್ಲ, ಅಂಥದ್ರಲ್ಲೂ ನೀವು ಇಲಾಖೆಯಲ್ಲಿ ಒಬ್ಬ ಹಿರಿಯ ಅಧಿಕಾರಿಯಾಗಿದ್ದೂ ಕೂಡ ಜನರ ಸಮೀಪ ಪೊಲೀಸ್ ಇಲಾಖೆಯನ್ನು ತಗೊಂಡು ಹೋಗಬೇಕು ಅಂತ ಯಾಕೆ ಅನ್ನಿಸ್ತು? ಮತ್ತು ಅದನ್ನು ಹೇಗೆ ನೀವು ಸಾಧಿಸಿದ್ರಿ? ಇದುವರೆಗೆ ಇಲ್ಲದೆ ಹೋಗಿದ್ದನ್ನು ಮಾಡೋದು ಯಾವತ್ತೂ ಅಷ್ಟು ಸುಲಭ. ಅದು ಹೇಗಾಯಿತು ಅಂದರೆ, ನಾನು ಹುಬ್ಬಳ್ಳಿ ನಗರದಲ್ಲಿ ಈದ್ಗಾ ಮೈದಾನ್ ಗಲಾಟೆ ಆಗಿದ್ದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಆ ಒಂದು ಗಲಭೆ ಆದ ಕಾರಣದಿಂದ ಪೊಲೀಸರು ಮತ್ತು ಸಾರ್ವಜನಿಕರು ತುಂಬ ದೂರ ಆಗ್ಬಿಟ್ಟಿದ್ರು. ನಾನು ಬಹಳ ಬಲವಾಗಿ ನಂಬೋದೇನೆಂದರೆ, ಎಲ್ಲಿಯವರೆಗೆ ಪೊಲೀಸರು ಜನರಿಂದ ದೂರ ಆಗಿರ್ತಾರೆ ಅಲ್ಲಿಯವರೆಗೆ ಪೊಲೀಸ್ ಕೆಲಸ ಮಾಡೋದು ಸಾಧ್ಯ ಇಲ್ಲ. ಕಷ್ಟ, ಬಹಳ ಕಷ್ಟ. ಸಾಧ್ಯನೇ ಇಲ್ಲ, ಕಷ್ಟನೇ ಇಲ್ಲ, ಸಾಧ್ಯನೇ ಇಲ್ಲ. ಯಾಕೆಂದರೆ ಜನರ ಸಹಕಾರ ಇಲ್ಲದೆ ಹೋದರೆ ಪೊಲೀಸರು ಅಪರಾಧ ಪತ್ತೆ ಮಾಡಲಿಕ್ಕಾಗೋದಿಲ್ಲ, ಕಾನೂನು ಸುವ್ಯವಸ್ಥೆ ಕಾಪಾಡೋಕ್ಕಾಗೋದಿಲ್ಲ, ಸಂಚಾರ ವ್ಯವಸ್ಥೆ ಕಾಪಾಡೋಕ್ಕಾಗೋದಿಲ್ಲ. ಜನರ ಸಹಕಾರ ಬೇಕು. ಇನ್ನೊಂದು, ನನ್ನದೇ ಆದ ಅನುಭವದಲ್ಲಿ, ನಾನೇ ವಿದ್ಯಾರ್ಥಿಯಾಗಿದ್ದಾಗ ನಮಗೆ ಗೊತ್ತಿರಲಿಲ್ಲ ಪೊಲೀಸ್ ಅಂದರೆ ಒಂದು ಕತ್ತಳೆ ಕೋಣೆ, ಅಲ್ಲಿ 4 ಗೋಡೆ ನಡುವೆ ಅಪರಾಧಿಗಳನ್ನ ಕರ್ಕೊಂಬರ್ತಾರೆ, ಅಲ್ಲಿಗೆ ಅವ್ರು ಹೊಡಿತಾರೆ ಅಂತ. ನನ್ನ ಯಾವುದೇ ಸ್ನೇಹಿತರನ್ನು ಮಾತಾಡ್ಸಿದ್ರು ಅವರು, ಅಯ್ಯೋ ಪೊಲೀಸ್ ಅಂದರೆ ಬೇಡಪ್ಪ, ನಮಗೆ ಪೊಲೀಸರ ಸಹವಾಸ ಬೇಡ ಅಂತ ಹೇಳೋರು. ತಾಯಿ ತನ್ನ ಮಕ್ಕಳಿಗೆ ಅಳಬೇಡ, ಪೊಲೀಸರು ಕರಿತೀರಿ ಅಂತ ಹೇಳೋರು. ಹಾಗೆ ಪೊಲೀಸ್ ಅಂದರೆ ನಮ್ಮ ಸಣ್ಣ ವಯಸ್ಸಿನಿಂದ, ಬಾಲ್ಯದಿಂದಲೇ ಪೊಲೀಸರಂದರೆ ನಾವು ದೂರವಿರಬೇಕು. ನಾನೇನು ತೋರ್ಸೋಕೆ ಹೊರಟೆ ಅಂದರೆ, ಪೊಲೀಸರು ದುಷ್ಟರಲ್ಲ, ನೀವು ದುಷ್ಟರ ಕಂಡ್ರೆ ದೂರ ಇರ್ತೀರ. ಪೊಲೀಸರು ದುಷ್ಟರಲ್ಲ, ಪೊಲೀಸರು ನಿಮಗೋಸ್ಕರನೇ ಇರೋದು, ನಿಮ್ಮನ್ನು ಕಾಪಾಡೋದಕ್ಕೆ, ನಿಮಗೆ ರಕ್ಷಣೆ ಕೊಡೋಕ್ಕೆ, ನಿಮ್ಮಲ್ಲಿ ನಿಮ್ಮ ನೆರೆ ಮನೆಯಲ್ಲಿ ಕಳ್ಳತನ ಆಗದಂಗೆ ನೋಡ್ಕೊಳ್ಳಿಕ್ಕೆ, ಕೊಲೆ ಆಗದಂತೆ, ಗಲಭೆ ಆಗದಂತೆ ಇದು ನೋಡ್ಕೊಳ್ಳೋಕ್ಕಿದ್ದಾರೆ. ಅವರು ನಿಮ್ಮವರು. ಅಂದರೆ ಕಾನೂನು ಸುವ್ಯವಸ್ಥೆ ಅನ್ನೋ ದೊಡ್ಡ ಪದ ಬಳಸ್ಬಿಡ್ತೀವಿ ಸರ್ ನಾವು ಪೊಲೀಸರಿಗೆ. ಅದಕ್ಕಾಗಿ ಜನ ಒಂಚೂರು ಹೆದರ್ಕೋತಾರ ಅನಿಸುತ್ತೆ. ಈಗ ನೀವೇನು ಹೇಳಿದ್ರಿ, ನಿಮ್ಮ ಮನೆ ಕಾಪಾಡ್ತಾರೆ, ನಿಮ್ಮ ಸಂರಕ್ಷಣೆ ಮಾಡ್ತಾರೆ, ಇವನ್ನೆಲ್ಲ ಹೇಳಿದಾಗ ಇವ್ರು ನಮ್ಮವರೇ ಅಂತ ಅನಿಸುತ್ತೆ. ನೀವು ಕಾನೂನು ಸುವ್ಯವಸ್ಥೆ ಅಥವಾ ಆಡಳಿತ ಅಂತ ಅಂದ್ಬಿಟ್ಟ ತಕ್ಷಣ ಅವ್ರಿಗೆ ಭಯ ಆಗ್ಬಿಡುತ್ತೆ ಅಂತ. ಅದೇ ಪೀಪಲ್ ಫ್ರೆಂಡ್ಲಿ ಪೊಲೀಸಿಂಗ್ ಮಾಡಬೇಕು ಅಂತ ಹೇಳಿ ಬಂದೆ. ಹುಬ್ಬಳ್ಳಿಲಿ ನಾನು ಮಾಡಿದಂತಹ ಒಂದು ಎಕ್ಸ್ಪೆರಿಮೆಂಟ್ ಎಷ್ಟು ಸಕ್ಸಸ್ಫುಲ್ ಆಯ್ತಂದರೆ, ಅದನ್ನು ಕೇಸ್ ಸ್ಟಡಿಯಾಗಿ ಇಡೀ ಭಾರತದ IPS ಅಧಿಕಾರಿಗಳು ಅದನ್ನು ಕೇಸ್ ಸ್ಟಡಿಯಾಗಿ ಓದಿದ್ರು. ನ್ಯೂಯಾರ್ಕಲ್ಲಿ ಇದೇ ಥರ ಮಾಡಿದ್ರು ಎಕ್ಸ್ಪೆರಿಮೆಂಟ್. ಅದರಿಂದ ನಾನು ಪ್ರಭಾವವಾಗಿ ನ್ಯೂಯಾರ್ಕಲ್ಲಿ ಮಾಡಿದ್ದು ಹುಬ್ಳಿಲಿ ಯಾಕೆ ಮಾಡಬಾರ್ದು ಅಂತ. ನಾನು ಹುಬ್ಳಿನಲ್ಲಿ ಪ್ರತಿಯೊಂದು ಶಾಲೆಗೆ ಹೋಗ್ತಿದ್ದೆ, ಶಾಲೆ ಮಕ್ಕಳ ಜೊತೆ ಬೆರೀತಿದ್ದೆ, ಡಾಕ್ಟರ್ಗಳ ಜೊತೆ, ಸಾರ್ವಜನಿಕರ ಜೊತೆ ಬೆರೆತು ನಾನಿದ್ದಂತಹ 2 ವರ್ಷಗಳು ಹುಬ್ಬಳ್ಳಿನಲ್ಲಿ ಅಪರಾಧಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಯಿತು. 25 ವರ್ಷ ಆದ ನಂತರ ನಾನು ಈಗ ಹುಬ್ಬಳ್ಳಿಗೆ ಹೋದರೆ ನನ್ನನ್ನು ನೆನಪಿಸ್ಕೋತಾರೆ ಜನ. ಅದು ನಾನು ಮಾಡಿದಂತಹ ಈ ಒಂದು ಎಕ್ಸ್ಪೆರಿಮೆಂಟ್ ಏನಿದೆ, ಈ ಪ್ರಯೋಗ ಏನಿದೆ, ಈ ಪ್ರಯೋಗಕ್ಕೆ ಜನರಿಂದ ಸಂದ ಪುರಸ್ಕಾರ ಅಂತ ಅನ್ಕೋತೀನಿ. ಎಲ್ಲರೂ ಇದು ಮಾಡಲಿ ಅಂತ ಹೇಳ್ತೀನಿ ನಾನು. ಆದರೆ ಈ ಪೀಪಲ್ ಫ್ರೆಂಡ್ಲಿ ಪೊಲೀಸಿಂಗ್ ಅಂತ ನಾವೇನು ಕರಿತೀವಿ, ಜನಸ್ನೇಹಿ ಪೊಲೀಸರು, ಅದಕ್ಕೋಸ್ಕರ ನೀವು ಬುಕ್ಕಲ್ಲಿ ಜನರೊಂದಿಗೆ ಪೊಲೀಸರು, ನಿಮ್ಮೊಂದಿಗೆ ನಿಮ್ಮಿಂದ ದೂರ ಅಲ್ಲ. ಯಾಕೆಂದ್ರೆ ಜನ ಮೊದಲು ಪೊಲೀಸ್ ಆಮೇಲೆ. ಹೌದು, ಖಂಡಿತ, ಜನ ಮೊದಲು ಪೊಲೀಸ್ ಆದ್ಮೇಲೆ. ಹಾಗಾಗಿ ನಾವು ಯೋಚನೆ ಮಾಡೋದು ಜನರ ಹಾಗೆ ಯೋಚನೆ ಮಾಡಬೇಕೆ ಹೊರತು ಪೊಲೀಸರ ಥರ ಯೋಚನೆ ಮಾಡಬಾರ್ದು. ನನ್ನ ಎಲ್ಲ ಕೃತಿಗಳಲ್ಲೂ ಸಾರ್ವಜನಿಕರನ್ನೇ ಉದ್ದೇಶಿಸಿ ಅವ್ರ ಜೊತೆ ಇರಬೇಕು ಅಂತಲೇ ಇವೆಲ್ಲ ಬರೀತಾ ಇರೋದು. ನನ್ನ ಬರವಣಿಗೆನೇ ಸಾರ್ವಜನಿಕರಿಗೋಸ್ಕರ. ಅದೇ, ಹಾಗಾಗಿ ನೀವು ಒಮ್ಮೆ ಫೇಲ್ ಆಗಲೇಬೇಕು ಅಂತ ಹೇಳ್ತೀರಾ ಸರ್. ಆ ಹೆಸರಲ್ಲೂ ಕೃತಿಗಳನ್ನು 2 ಭಾಗಗಳಲ್ಲಿ ಆ ಕೃತಿ ಬರುತ್ತೆ. ಈಗ ಪೊಲೀಸರು ಅಂದರೆ ವಿಜಯಿ ಆಗಲೇಬೇಕು, ಈ ಕೇಸನ್ನು ನಾವು ಗೆಲ್ಲೇಬೇಕು ಅನ್ನೋದಿರುತ್ತೆ. ಈ ಥರದ ಯೋಚನೆ ಮಾಡುವಂಥರ ನಡುವೆಯೇ ಇದ್ದು ಫೇಲ್ ಆಗಲೇಬೇಕು ಒಮ್ಮೆ ಅಂತ ಯಾಕೆ ಹೇಳ್ತೀರಾ ಅಂತ. ಇಲ್ಲ, ಅದು ಪೊಲೀಸಿಗೆ ಸಂಬಂಧಪಟ್ಟಂತಹದ್ದೇ ಒಂದು ಟೈಟ್ಲ್ ಅಂತ ಅನ್ಕೋಬೋದು. ಯಾಕೆಂದರೆ ನಾನು ಪೊಲೀಸ್ ಇಲಾಖೆಯಲ್ಲಿ ನೋಡಿದ ಒಂದು ಅನುಭವ ಅಂದರೆ, ಯಾವುದೇ ಎಸ್ಪೆಷಲಿ ವಿದ್ಯಾರ್ಥಿಗಳು, ಯುವಕರು, ಯುವತಿಯರು ತಮ್ಮ ಪ್ರೈಮ್ ಅಂತ ಕರಿತೀವಿ, ಆ ಅಡಾಲಸೆಂಟ್, ಆ ಜೀವನದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ತುಂಬ ನೋಡಿದೆ.
ಪರೀಕ್ಷೆ ರಿಸಲ್ಟ್ ಬಂದಾಗ ಆತ್ಮಹತ್ಯೆಗಳಾಗುತ್ತೆ, ಅವರ ಲವ್ ಲೈಫ್ ಫೇಲ್ಯೂರ್ ಆದಾಗ ಆತ್ಮಹತ್ಯೆ ಮಾಡ್ಕೊ. ಇಷ್ಟು ಚಿಕ್ಕ ಮಕ್ಕಳು ಆತ್ಮಹತ್ಯೆ ಯಾಕೆ ಮಾಡ್ಕೋತಾರೆ? ಕಾರಣಕ್ಕೆ ಮತ್ತೆ ಅದು ಫೇಲ್ಯೂರ್ ಯಾತಕ್ಕಾಗ್ತಾರೆ? ಅವರು ಪ್ರೇಮ ಅಫೇರಲ್ಲಿ ಫೇಲ್ಯೂರ್ ಆದಾಗ, ಪರೀಕ್ಷೆನಲ್ಲಿ ಫೇಲ್ ಆದಾಗ ಅವರು ಈ ರೀತಿ ಮಾಡ್ಕೋತಾರೆ. ಹಾಗಾಗಿ ನಾನು ಟೈಟ್ಲ್ ಹೇಗೆ ಕೊಟ್ಟಂದರೆ, ಈಗ ಇನ್ನೊಂದು ಬರೆದಿದ್ದೀನಿ, ಇನ್ನೊಂದು ಹೊಸ ಪುಸ್ತಕ ಇತ್ತೀಚೆಗೆ ಬಂತು, BSc ಫೇಲ್ IPS ಪಾಸ್ ಅಂತ. ನಾನು ಇದೇ ಬೆಂಗಳೂರಿನಲ್ಲಿ BSc ಪದವಿಗೆ ಹೋಗಿ BScನಲ್ಲಿ ಮೊದಲನೇ ಅಟೆಂಪ್ಟ್, ಎರಡನೇ ಅಟೆಂಪ್ಟ್, ಮೂರನೇ ಅಟೆಂಪ್ಟ್ ನಾನು ಫೇಲ್ ಆಗಿ ಒಂದು ಇಡೀ ವರ್ಷ ಕಳ್ಕೊಂಡಿದ್ದೀನಿ. ನಾನು ನಿಮ್ಮ ಹತ್ರ ಮಾತಾಡೋಕೆ ಬಂದಾಗ ನಾನು MAನಲ್ಲಿ ರ್ಯಾಂಕ್ ಗಳಿಸ್ತೆ ಅಂತ ಹೇಳಿದೆ, ಆದರೆ ನಾನು BSc ಫೇಲ್ ಆಗಿದ್ದೀನಿ. ಆ ಫೇಲ್ ಆಗಿದ್ದು ಅದೇನು ನಂದು ಸೋಲಾಯಿತು, ಅದು ಮುಂದೆ ಗೆಲುವಿನ ಸೋಪಾನ ಆಯಿತು. ನಾನು ಒಂದು ವೇಳೆ ಫೇಲ್ ಆಗದೇ ಹೋಗಿದ್ದರೆ ನನಗೆ ಈ ಗೆಲುವಿನ ಸಿಹಿ ಏನಿದೆ ಗೊತ್ತಾಗ್ತಿರ್ಲಿಲ್ಲ, ಗೆಲುವಿನ ರುಚಿ ಗೊತ್ತಿರಲಿಲ್ಲ. ಹಾಗಾಗಿ ಪ್ರತಿಯೊಬ್ಬರಿಗೂ ನಾನು ಹುಬ್ಳಿನಲ್ಲಿ ಈ ಪುಸ್ತಕ ಬಿಡುಗಡೆ ಆದಾಗ ಹೇಳಿದೆ, ಎಲ್ಲರೆದುರಿಗೂ ಹೇಳಿದೆ, ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಫೇಲ್ ಆಗಲೇಬೇಕು. ಈಗಲೂ ನಾನು ಮಾತಾಪಿತರಿಗೆ ಹೇಳ್ತೀನಿ, ನಿಮ್ಮ ಮಕ್ಕಳು ಫೇಲ್ ಆದರೆ, ಪರೀಕ್ಷೆಯಲ್ಲಿ ಫೇಲ್ ಆದರೆ ಬಹಳ ಬೇಜಾರು ಮಾಡ್ಕೋಬೇಡಿ, ಅದರಿಂದ ಅವ್ರು ಮುಂದೆ ಬರ್ತಾರೆ ಅಂತ. ನಾನು ಕಾಲಂ ಬರೀತಾನೆ, ಈಗಲೂ ಅದ್ರ ಬಗ್ಗೆ ಕಾಲಂ ಬರೀತಾ ಇದ್ದೀನಿ. ಅದೇ ಸೋಲೆ ಗೆಲುವಿನ ಸೋಪಾನ ಅಂತ ಹೇಳ್ತೀವಲ್ಲ ನಾವು. ಹೌದು, ಸೋಲು ಯಾರಿಗೂ ಬೇಡ ಸರ್. ನಮ್ಮ ಸಮಾಜ ಹೇಗಿದೆ ಅಂದ್ರೆ ಗೆದ್ದವನಿಗೆ ಮಾತ್ರ ಕಿರೀಟ ತೊಡಿಸ್ಬಿಡುತ್ತೆ, ಆದರೆ ಸೋತವನು ಯಾಕೆ ಸೋತವಳು ಯಾಕೆ ಸೋತ್ಲು ಅನ್ನೋದನ್ನು ನೋಡೋದೇ ಇಲ್ಲ, ಮತ್ತೆ ನಿಕೃಷ್ಟ ಮಾಡಿಬಿಡುತ್ತಲ್ಲ. ಆ ಒಂದು ಹಿಂಜರಿಕೆ ಸೋಲನ್ನು ಎದುರಿಸ್ಲಿಕ್ಕಾಗಲಿ ಬಹಳ ಕಷ್ಟ ಆಗಿಬಿಡುತ್ತೆ ಅನಿಸುತ್ತೆ. ಆ ಕಾರಣದಿಂದಲೇ ನಾವು ಇಷ್ಟೊಂದು ಆತ್ಮಹತ್ಯೆಗಳನ್ನು ಅಥವಾ ಈ ಥರದ ನಿಷೇಧಾತ್ಮಕ ಯೋಚನೆಯನ್ನು ನೋಡ್ತೀವಿ ಅಂತ ಅನಿಸುತ್ತೆ. ಹೀಗೆ ನೀವು ಸದಾ ಕೈದಿಗಳ ನಡುವೆನೇ ಇದ್ದವರು, ಮತ್ತು ಅಪರಾಧಗಳ ಒಂದು ಸೆರಗಿನಲ್ಲೇ ಸದಾ ಇರ್ತೀರ. ಅಂಥದ್ರಲ್ಲಿ ಹಾಸ್ಯನೂ ನಿಮಗೆ ಬಹಳ ಪ್ರೀತಿ. ಈಗ ನೀವು ಮಾತಾಡುವಾಗಲೂ ನಿಮ್ಮ ಹಾಸ್ಯ ಪ್ರಜ್ಞೆ ಅಲ್ಲಲ್ಲಿ ನಮಗೆ ಕಾಣಿಸ್ತಾನೆ ಇದೆ. ನೀವು ಹಾಸ್ಯ ವೈಭವ ಅನ್ನೋ ಕೃತಿಯನ್ನು ಬರೆದ್ರಿ. ಆ ಹಾಸ್ಯ ಪ್ರಸಂಗಗಳು ನಿಮ್ಮ ವೃತ್ತಿಯಲ್ಲೂ ಬಹುಶಃ ಸಾಕಷ್ಟು ಇರುತ್ತೆ ಅನಿಸುತ್ತೆ. ತುಂಬ ಇದೆ. ನನಗೆ ತುಂಬ ಜನ ಏನಂತಾರೆ ಅಂದರೆ ಪೊಲೀಸ್ ಜೀವನ ತುಂಬ ಸೀರಿಯಸ್ ಆಗಿ ತಗೋತಾರೆ. ನಾನು ಯಾವುದನ್ನೂ ಭಾಳ ಸೀರಿಯಸ್ ಆಗಿ ತಗೊಳ್ಳಲ್ಲ. ಯಾಕೆಂದರೆ ಒಂದ್ಸಲ ಫೇಲ್ ಆದಮೇಲೆ ನನಗೆ ಗೊತ್ತಿದೆ ಫೇಲ್ಯೂರ್ ಹೇಗೆ ಅಂತ. ಎಲ್ಲವನ್ನು ನಡಿಬೇಕಾದ ನಡೆಯುತ್ತೆ, ಅದರ ಬಗ್ಗೆ ನೀವು ಜಾಸ್ತಿ ಚಿಂತೆ ಮಾಡಬೇಡಿ. PG ವೋಡೌಸ್ ನನಗೆ ಭಾಳ ಅಂದರೆ ಭಾಳ ಪ್ರಭಾವ ಬೀರಿದಂಥ ಒಬ್ಬ ಲೇಖಕ. ನಾನು ಹೈಸ್ಕೂಲಲ್ಲಿದ್ದ ಜೇಮ್ಸ್ ಬಾಂಡ್ ಹೇಗೆ ಓದ್ತಿದ್ನೋ ಅದೇ ರೀತಿ PG ವೋಡೌಸ್ ಓದ್ತಾ ಇದ್ದೆ. PG ವೋಡೌಸ್ ಓದಿದ ನಂತರ ನಾನು ಒಮ್ಮೆ ಇದೇ ಹಾಸ್ಯ ವೈಭವ ಪುಸ್ತಕ ಅದು ಬರೆಯೋ ಟೈಮಲ್ಲಿ ಅದನ್ನು ಪೊಲೀಸರಲ್ಲೂ ಈ ಥರ ಹಾಸ್ಯ ಪ್ರವೃತ್ತಿ ಇರೋದಿಲ್ಲ ಅಂತ ಜನಕ್ಕೆ ಆಶ್ಚರ್ಯ ಆಯಿತು. ನಾನು ಅದನ್ನು ಪೊಲೀಸ್ ಎಲ್ಲೇ ಹೋದಾಗ ನಾನು ಅದರಲ್ಲಿರೋ ಹಾಸ್ಯದ್ದೇನೆ ಅಂತ ನೋಡಿದೆ. ಯಾಕೆಂದರೆ ಪೊಲೀಸ್ ಜೀವನ ಬಹಳ ಒತ್ತಡದ ಜೀವನ. ಈ ಒತ್ತಡದ ಜೀವನದಲ್ಲಿ ನಾವು ಹಾಸ್ಯ ಪ್ರಜ್ಞೆ ಉಳಿಸ್ಗೆ ಹೋದರೆ ನಾವು ಎಷ್ಟೋ ಜನ ಪೊಲೀಸರು ಏನಾಗ್ತಾರೆ, ಇದಿಲ್ಲದೆ ಹೋದರೆ ಅವರು ಮದ್ಯಪಾನದ ದಾಸರಾಗ್ತಾರೆ ಅಥವಾ ಬೇರೆ ಬೇರೆ ಕೆಟ್ಟ ಚಟಕ್ಕೆ ಹೋಗ್ತಾರೆ. ಆ ಥರ ಆಗಬಾರ್ದು. ಹೆಲ್ದಿ ಇದೆ ಬರಬೇಕಾದ್ರೆ ನಮ್ಮಲ್ಲಿ ಒಂದು ಹಾಸ್ಯ ಪ್ರಜ್ಞೆ ಇರಬೇಕು, ಜಾಗೃತವಾಗಿರಬೇಕು. ದುರದೃಷ್ಟವಶಾತ್ ನಾವು ಕನ್ನಡದಲ್ಲಿ ಜಾಸ್ತಿ ಹಾಸ್ಯ ಬರ್ತಿಲ್ಲ. ಆದರೆ ನಾನು ಅಪರಂಜಿಗೆ ರೆಗ್ಯುಲರ್ ಆಗಿ ಬರೀತೀನಿ. ಆಮೇಲೆ ಅವ್ರದ್ದು ಎಲ್ಲ ಹಾಸ್ಯದ ಸಮ್ಮೇಳನಗಳಲ್ಲಿ ಹೋಗಿ ಭಾಷಣ ಮಾಡ್ತೀನಿ, ಪೊಲೀಸರ ಬಗ್ಗೆನೇ ಹೇಳ್ತೀನಿ ಯಾವ ರೀತಿ. ಇನ್ನೊಂದು ಪೊಲೀಸ್ ಜೀವನದಲ್ಲಿ ಹಾಸ್ಯ ಅಂತ ಇನ್ನೂ ದೊಡ್ಡದು ಬರ್ದೀನಿ ಪುಸ್ತಕ. ಆ ಪುಸ್ತಕದಲ್ಲಿ ಬರ್ದೀನಿ. ಒಟ್ಟು ಹಾಸ್ಯ ಪ್ರವೃತ್ತಿ ಇರಬೇಕು, ಹಾಸ್ಯ ಪ್ರಜ್ಞೆ ಜನಕ್ಕೆ ಇರಬೇಕು ಅಂತ ನಂದು. ಅಂದ್ರೆ ನಿಮ್ಮ ಈ ಪೊಲೀಸ್ ವೃತ್ತಿಯಲ್ಲಿ ಹಾಸ್ಯ ತುಂಬಾ ಇರುತ್ತೆ ಅಂತಾನೆ ನನಗೂ ಅನ್ಸುತ್ತೆ. ತುಂಬಾ ಇರುತ್ತೆ. ಅದನ್ನ ನೋಡುವಂತ ಕಣ್ಣು, ಏಕೆಂದ್ರೆ ನೀವು ಅಪರಾಧವನ್ನೇ ಹುಡುಕ್ತಾ ಇರೋದ್ರಿಂದ ಆ ಕಣ್ಣಲ್ಲಿ ಒಂದು ಸೂಕ್ಷ್ಮದರ್ಶಕ ಹಾಕೊಂಡ್ಬಿಟ್ಟಿರ್ತೀರಾ, ಹಾಗಾಗಿ ಆ ಹಾಸ್ಯ ಮಿಸ್ ಆಗೋಗುತ್ತೆ ಅಂತ. ಈಗ ದಾಶರಥಿ ದೀಕ್ಷಿತ್ ಅವರು ದಫೇದಾರ್ ದೇರಣ್ಣ ಅಂತ ಅವ್ರದ್ದೊಂದು ಪಾತ್ರ ಇತ್ತು. ಅಂದ್ರೆ ಹಾಸ್ಯ ಬರಹಗಾರರು ಪೊಲೀಸರನ್ನ ಕಂಡಾಗ ಅವರಲ್ಲಿ ಒಂದು ಹಾಸ್ಯದ ಕಂಡ್ರೆ. ಯಾಕೆಂದರೆ ಒಂದು ಗುಡಾಣದಂಥ ಹೊಟ್ಟೆ, ಅವರು ಬೆಲ್ಟ್ ಹಾಕೊಳ್ಳೋಕ್ಕೆ ಆಗೋಲ್ಲ, ಎಲ್ಲೋ ಹೋಗ್ಕೊಂಡು ಯಾರೋ ಅಟ್ಟಿಸ್ಕೊಂಡು ಹೋಗ್ತಾನೆ, ಪೊಲೀಸನ್ನು ಓಡಿಸ್ಬಿಟ್ಟು ಅವ್ರಿಗಿಂತ ಚುರುಕಾಗಿರ್ತಾರೆ ಕಳ್ಳರು. ಹಾಗಾಗಿ ಪೊಲೀಸರನ್ನ ನಮ್ಮ ಸಾಹಿತ್ಯದಲ್ಲೂ ಇಲ್ಲಿಯವರೆಗೆ ಪೊಲೀಸರು ಅಂದರೆ ನಗೆ ತರಿಸುವಂತಹ ಜನರು ಅನ್ನೋ ಹಾಗೆ ನೋಡ್ತಿದ್ರು. ಸಿನಿಮಾದಲ್ಲಂತೂ ಸಿನಿಮಾದಲ್ಲಿ ಹಾಗೆ ಮಾಡಿದ್ದಾರೆ. ತುಂಬಾ ಸಿನಿಮಾದಲ್ಲಿ ಅದೇ ಥರ ಮಾಡಿದ್ದಾರೆ. ಪಾತ್ರಗಳು ಸ್ವಲ್ಪ ಬದಲಾಗ್ತಾ ಇದೆ. ನಿಮ್ಮ ಬಹುತೇಕ ಪುಸ್ತಕಗಳು
ಎಲ್ಲವೂ 2-3 ಅಥವಾ ಇನ್ನೂ ಹೆಚ್ಚು 7-8 ಆವೃತ್ತಿಗಳನ್ನೇ ಕಂಡಂಥ ಸೌಭಾಗ್ಯ ಇರುವಂಥ ಪುಸ್ತಕಗಳು. ಜೊತೆಗೆ ನೀವು ಸಾಕಷ್ಟು ಓಡಾಟ ಮಾಡ್ತೀರಾ ಸರ್. ಪ್ರವಾಸ ಪ್ರಿಯರು ನೀವು. ವೃತ್ತಿಯಲ್ಲೂ ಸಾಕಷ್ಟು ಓಡಾಟ ಇದ್ದೇ ಇರುತ್ತೆ. ಜೊತೆಗೆ ನೀವೇ ಕೆಲವು ಸ್ಥಳಗಳನ್ನು ಹುಡುಕೊಂಡು ಹೋಗ್ತೀರಾ, ನಿಮ್ಮ ಸಂಶೋಧನೆಗೆ ಸಂಬಂಧಪಟ್ಟ ಹಾಗೂ ಆಯಿತು ಅಥವಾ ಬರವಣಿಗೆ ಹೀಗೆಲ್ಲ. ಹಾಗೆ ವಿಶ್ವದಾದ್ಯಂತ ಅನೇಕ ಪ್ರವಾಸಗಳನ್ನು ನೀವು ಮಾಡಿದ್ದೀರಾ, ಪುಸ್ತಕಗಳನ್ನು ಬರೆದಿದ್ದೀರಾ. ಈಗ ನೀವು ಇಸ್ರೇಲ್ ಬಗ್ಗೆ ಹೇಳ್ತಾ ಇದ್ರಿ, ಆ ಪುಸ್ತಕ ಬರೆದೆ ನಾನು ಅಂಥೇಳಿ. ಯುರೋಪಿನ 14 ದೇಶಗಳು ಅಂತ ಬರೆದ್ರಿ, ಯುರೋಪಿಂದ ಆಸ್ಟ್ರೇಲಿಯಾವರೆಗೆ ಬರೆದ್ರಿ. ವಿಶ್ವ ಪಾರಂಪರಿಕ ಸ್ಥಳಗಳು ಅನ್ನೋದನ್ನು ಕನ್ನಡ ಇಂಗ್ಲಿಷ್ ಎರಡರಲ್ಲೂ ಬರೆದಿದ್ದೀರಿ. ಬಹಳ ಸುಂದರವಾಗಿದೆ, ಬಹಳ ಚೆನ್ನಾಗಿ ಬಂದಿದೆ ಆ ಪುಸ್ತಕ. ಮತ್ತು ನಿಮ್ಮದೇ ಫೋಟೋಗಳು ಬಹಳ ಅದ್ಭುತವಾಗಿ ಬಂದಿದೆ ಆ ಪುಸ್ತಕ. ಇಲ್ಲಿ ಈ ಎಲ್ಲ ಸ್ಥಳಗಳಿಗೆ ಹೋಗಬೇಕಾದ್ರೆ ಪೊಲೀಸ್ ಅಧಿಕಾರಿ ಹೋಗ್ತಾ ಇದ್ರ ಅಥವಾ ಒಬ್ಬ ಬರಹಗಾರ ಹೋಗ್ತಾ ಇದ್ರ? ಒಬ್ಬ ಬರಹಗಾರ, ಒಬ್ಬ ಚರಿತ್ರೆಯಲ್ಲಿ ಆಸಕ್ತಿ ಇರುವ ಬರಹಗಾರ. ನನಗೆ ಚಿಕ್ಕ ಹುಡುಗನಿಂದ ಚರಿತ್ರೆ ಆಸಕ್ತಿ. ಯಾಕೆಂದರೆ ನಮ್ಮ ತಂದೆ, ನಾನು ಇನ್ನು ಪ್ರೈಮರಿ ಸ್ಕೂಲ್ ಇದ್ದಾಗಲೇ ಹಂಪಿ ಕರ್ಕೊಂಡು ಹೋಗೋರು, ಹಳೆ ದೇವಸ್ಥಾನಗಳು ಕರ್ಕೊಂಡು, ಅವಾಗಿಂದ ನೋಡಿ 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 ಆಗಿನ ಕಾಲದ ಜನರು ಹೇಗೆ ಇರ್ತಿದ್ರು. ಈಗಲೂ ಸಹಿತ ನನಗೆ ತುಂಬ ಆಸೆ ಇರೋದು ಈ ಸಿವಿಲೈಸೇಷನ್ ಹೇಗೆ ಉಗಮವಾಯಿತು, ಎಲ್ಲೆಲ್ಲಿ ನಾಗರಿಕತೆ ಉಗಮವಾಗಿದೆ ಅದೆಲ್ಲ ಜಾಗಗಳಿಗೆ ಹೋಗಿ ಬಂದಿದ್ದೀನಿ ನಾನು. 4000 ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ಹೇಗಿರ್ತಿದ್ರು, ಅವ್ರು ಏನು ಮಾಡ್ತಿದ್ರು, ಅದನ್ನು ನೋಡೋಕೆ ತುಂಬ ಆಸೆ. ಈಗ ನಿವೃತ್ತಿ ಆದ ನಂತರ ಪ್ರತಿ ವರ್ಷವೂ ಒಂದು ವಿದೇಶ ಪ್ರವಾಸ, ಒಂದು ಸ್ವದೇಶ ಇಂಡಿಯಾದ ಎಲ್ಲ ಯಾವ್ದು ನೋಡದೇ ಇರೋ ಜಾಗವೇ ಇಲ್ಲ, ಎಲ್ಲ ನೋಡಿದ್ದೀನಿ. ಮಾಯನ್ ನಾಗರಿಕತೆನೂ ನೀವು ಬರ್ದಿದ್ದೀರಿ? ಹೌದು, ಮೆಕ್ಸಿಕೋ ಹೋಗಿದ್ದೆ. ನನ್ನನ್ನು ಭಾರತ ಸರ್ಕಾರದವರು ಒಬ್ಬ ಕನ್ನಡ ಬರಹಗಾರ ಅಂಥೇಳಿ ಮೆಕ್ಸಿಕೋದಲ್ಲಿ ನಡೆದಂತಹ ಪುಸ್ತಕ ಮೇಳದಲ್ಲಿ ಮಾತಾಡೋಕೆ ಕಳಿಸಿದ್ರು. ಆ ಮೆಕ್ಸಿಕೋದಲ್ಲಿ ಆ ಪುಸ್ತಕ ಮೇಳಕ್ಕೆ ಮಾತಾಡೋಕೆ ಹೋಗಿದ್ದೆ, ವಿದ್ಯಾರ್ಥಿನಿಯರಿಗೆ ಮಾತಾಡಿದೆ. ಆಗ ಹೋದಾಗ ಆ ಮಾಯನ್ ನಾಗರಿಕತೆ, ಒನ್ ಆಫ್ ದಿ ಓಲ್ಡೆಸ್ಟ್ ಸಿವಿಲೈಸೇಷನ್ ಅದು. ಮಾಯನ್ರು ಹೇಗಿದ್ರು, ಆ ಮೆಸೋ ಅಮೇರಿಕನ್ ಸಿವಿಲೈಸೇಷನ್ ಅಂತ ಕರೀತಾರೆ, ಅದು ಹೇಗಿತ್ತು ಅಂತ ಅವ್ರದ್ದು ನೋಡ್ಕೊಂಬಂದೆ. ಚೀನಾಗೆ ಹೋಗಿ ಅವ್ರದ್ದು ನೋಡ್ಕೊಂಬಂದೆ. ಈಜಿಪ್ಟ್ಗೆ ಹೋಗಿ ಈಜಿಪ್ಷಿಯನ್ ಸಿವಿಲೈಸೇಷನ್. ಒಂದಕ್ಕೊಂದು ನಮ್ಮ ಭಾರತದ ನಾಗರಿಕತೆಗೂ ಅವ್ರಿಗೂ ಏನೇನು ಸಾಮ್ಯತೆಗಳಿದೆ ಅದನ್ನು ನೋಡ್ಕೊಂಬಂದು ಬರದೆ. ಪಾರಂಪರಿಕ ಸ್ಥಳಗಳ ಮೇಲೆ ತುಂಬ ಆಸಕ್ತಿ ನನಗೆ. ಎಲ್ಲಿ ಪಾರಂಪರಿಕ ಸ್ಥಳ ಇದೆ ಅಂದರೆ 2 ದಿವಸ ಅಲ್ಲಿ ಇದ್ಬಿಡ್ತೀನಿ, ಅಷ್ಟು ಹೋಗಿ ನೋಡ್ಕೊಂಡು ಬರ್ತೀನಿ. ತುಂಬ ಸಂತೋಷ ಸರ್. ಹೀಗೆ ಒಬ್ಬ ಬರಹಗಾರ ಒಬ್ಬ ಮಾನಸಿಕ ತಜ್ಞ ಆಗಿರಬೇಕು, ಒಬ್ಬ ಇತಿಹಾಸಕಾರನೂ ಆಗಿರಬೇಕು. ಹಾಗಿದ್ದಾಗ ಬರಹಕ್ಕೆ ಒಂದು ಒಳ್ಳೆ ದಿಸೆ ಬರುತ್ತೆ ಅಂತ, ಬಹಳ ಆಯಾಮಗಳು ಬರ್ತವೆ ಅಂತ. ನೀವು ಅದೆಲ್ಲವನ್ನು ಇಟ್ಕೊಂಡೇ ಒಂದು ಪ್ಯಾಕೇಜ್ ಥರ ಇದ್ದೀರಾ, ಅವೆಲ್ಲವೂ ಇರುವಂಥ. ಹಾಗಾಗಿ ಬಹುಶಃ ನಿಮ್ಮ ಬರಹಗಳು ಇಷ್ಟು ಪ್ರಸಿದ್ಧವಾಗೋದಕ್ಕೆ ಕಾರಣ ಆಯಿತು ಅಂತ ಕಾಣಿಸುತ್ತೆ. ಮತ್ತು ನೀವೇ ಒಂದು ಕೇಸ್ ಸ್ಟಡಿ ಆಗಲಿಕ್ಕೂ ಅದು ಸಹಾಯ ಆಯಿತು ಅಂತ. ಇನ್ನೂ ಬಹಳ ಕುತೂಹಲ ಅಂದರೆ ನೀವು ದಂತಚೋರ ವೀರಪ್ಪನ ಬಗ್ಗೆ ಬರೆದ್ರಿ. ಮತ್ತು ಆ ಕಾಲದಲ್ಲಿ ಬಹಳ ಕುಖ್ಯಾತನಾಗಿದ್ದ ಚಾರ್ಲಸ್ ಶೋಭರಾಜ್ ಬಗ್ಗೆ ಬರೆದ್ರಿ. ಪ್ರಪಂಚವೇ ಹುಡುಕ್ತಾ ಇದ್ದಂತಹ ವ್ಯಕ್ತಿ. ಸೊ ಅವನ ಬಗ್ಗೆ ಬರೆದ್ರಿ. ಆಮೇಲೆ ರಾಜೀವ್ ಗಾಂಧಿ ಹಂತಕರ ಬಗ್ಗೆನೂ ಒಂದು ಪುಸ್ತಕವನ್ನು ಬರೆದ್ರಿ. ಇದು ಯಾತಕ್ಕೆ ಅಂತಲೂ ಹೇಳ್ಬಿಡ್ತೀನಿ. ವೀರಪ್ಪನ್ ಕರ್ನಾಟಕದಲ್ಲಿ ಆ್ಯಕ್ಟಿವ್ ಆದಂಥ ಸಮಯದಲ್ಲಿ ನಾನು ಕರ್ನಾಟಕ ಪೊಲೀಸಲ್ಲಿದ್ದೆ. ವೀರಪ್ಪನ್ ಹಿಡಿಯೋಕ್ಕಾಗಲ್ಲ ಅಂಥೇಳಿ ಜನರು ಹೇಳ್ತಿದ್ದಾಗ ಯಾಕೆ ಇವನಾಗಲ್ಲ ಅಂಥೇಳಿ ನಾನು ವೀರಪ್ಪನ ಬಗ್ಗೆನೇ ಸ್ಟಡಿ ಮಾಡಿದೆ. ನಾನು ವೀರಪ್ಪನ ಕಾರ್ಯಾಚರಣೆಯಲ್ಲಿ ಇರಲಿಲ್ಲ, ಆದರೆ ಆ ಕಾರ್ಯಾಚರಣೆಯಲ್ಲಿ ಇದ್ದವರೆಲ್ಲ ನನ್ನ ಅತ್ಯಂತ ಕ್ಲೋಸ್ ಫ್ರೆಂಡ್ಸ್ ಅದರಲ್ಲಿದ್ದರು. ಅವ್ರ ಜೊತೆ ಸೇರಿ 4 ವರ್ಷ ರಿಸರ್ಚ್ ಮಾಡಿದೆ. ನಾನು ವೀರಪ್ಪನ್ ಎಲ್ಲೆಲ್ಲಿ ಕಾರ್ಯಾಚರಣೆ ಆಗಿದೆ, ಅವನು ಎಲ್ಲೆಲ್ಲಿ ಆ್ಯಕ್ಟಿವ್ ಆಗಿದೆ ಅಷ್ಟೂ ಜಾಗ ಖುದ್ದಾಗಿ ನೋಡಿದ್ದೀನಿ. ತಮಿಳ್ನಾಡಲ್ಲಾಗಲಿ ಕರ್ನಾಟಕದಾಗಲಿ ಖುದ್ದಾಗಿ ನೋಡ್ಕೊಂಡ್ಬಂದಿದ್ದೀನಿ. ಅಲ್ಲಿ ಹೋಗಿ ಅಲ್ಲಿ ಜನದ ಹತ್ರ ಮಾತಾಡಿಸಿ ಆ ಪುಸ್ತಕ ಬರೆದೆ. ದಂತಕಥೆಯಾದ ದಂತಚೋರ ತುಂಬ ಚೆನ್ನಾಗಾಯಿತು. ಬಟ್ ಇಲ್ಲಿ ಒಂದು ವಿಷಯ ಸರ್, ನೀವು ದಂತಕತೆ ಅಂತ ಹೇಳಿದ್ ಯಾಕೋ ನಂಗೆ ಅಷ್ಟು ಇಷ್ಟ ಇಲ್ಲ. ದಂತಕತೆ ಯಾಕೆಂದರೆ ಆದರೆ ನಾವು ದಂತಕತೆ ಅನ್ನೋದನ್ನು ಒಳ್ಳೆಯ ಉದ್ದೇಶಗಳಿಗೆ ಬಳಸ್ತೀವಿ. ಆದರೆ ಈತ ದಂತಚೋರ, ಅವನನ್ನ ದಂತಕತೆ ಅಂತ ಕರಿಬಾರ್ದಿತ್ತೇನೋ ಅಂತ ನನಗೆ ಯಾಕೋ. ಅವನಿಗೆ ಯಾಕೆ ನಾನು ಹೇಳ್ತಿದ್ದೀನಿ ಅಂದರೆ, ಅವನು ದಂತಕತೆ ಆಗಬೇಕು ಅಂತ ಅವನಿಗೊಬ್ಬ ಹೀರೋ ಇದ್ದ. ಅವನು ಆ ಹೀರೋನ ಅನುಕರಿಸ್ಕೊಂಡು ಹೋದ. ಮತ್ತು ಎರಡನೇದು, ಈಗ ಫೂಲನ್ ದೇವಿ ಒಂದು ಅಪರಾಧ ಜಗತ್ತಿನಲ್ಲಿ ಆಕೆ ಒಂದು ಸ್ಥಾನ ಪಡ್ಕೊಂಡಿದ್ದಾಳೆ ಅಂತ ಕೆಟ್ಟದಾಗರು. ಅಥವಾ ಪಾಬ್ಲೋ ಅಂತಿದ್ದಾನೆ, ಪಾಬ್ಲೋ ಎಸ್ಕೋಬಾರ್, ಅವನು ಕೂಡ ಈ ಡ್ರಗ್ಸ್ ಸ್ಮಗ್ಲರ್, ಅವನು ಸಹಿತ ಈ ಥರ ಇದ್ದಾನೆ. ಹಾಗಾಗಿ ವೀರಪ್ಪನ್ ಸತ್ತು ಇಷ್ಟು ವರ್ಷ ಆದರೂ, 2004 ಅವನು ಸತ್ತ, ಆದರೂ ಸಹಿತ ಅವನ ಬಗ್ಗೆ ಜನಕ್ಕೆ ಕುತೂಹಲ ಇದೆ. ನನ್ನ ಪುಸ್ತಕನೂ ಅದೇ, ಇನ್ನು ಎಕ್ಸ್ಟ್ರಾ ಎಡಿಷನ್ ಹೋಗ್ತಾ ಇದೆ. ಹಾಗಾಗಿ ದಂತಕತೆ ಅಂತ ಮಾಡಿದೆ. ಚಾರ್ಲ್ಸ್ ಸೋಬ್ರಾಜ್ ಬಗ್ಗೆ ಯಾಕೆ ಬರೆದೆ ಅಂದರೆ, ಚಾರ್ಲ್ಸ್ ಸೋಬ್ರಾಜ್ ಕರ್ನಾಟಕದ ಬೆಳಗಾವಿ ಜೈಲಲ್ಲಿದ್ದ, ಕಾರವಾರ ಜೈಲಲ್ಲಿದ್ದ. ಅವನು ಏನೇನು ಮಾಡಿದೆ ಯಾರಿಗೂ ಗೊತ್ತಿರಲಿಲ್ಲ. ಅದನ್ನು ನಾನು ರಿಸರ್ಚ್ ಮಾಡಿ ಬರೆದೆ. ನಾನು ಖುದ್ದಾಗಿ ರಾಜೀವ್ ಗಾಂಧಿ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಹೀಗಾಗಿ
ಅವರ ಹತ್ಯೆ ಆದಾಗ ನನಗೆ ಬಹಳ ವೇದನೆ ಆಯಿತು. ಆ ಒಂದು ಇದರಲ್ಲಿ ಅದರ ಬಗ್ಗೆ ಪೂರ್ತಿ ರಿಸರ್ಚ್ ಮಾಡಿ ಆ ಪುಸ್ತಕ ಬರೆದೆ. ಹೀಗೆ ಅವರವರ ಬಗ್ಗೆ ಯಾರು ಹೆಸರುವಾಸಿಯಾಗಿದ್ದರು ಅವ್ರದ್ದೆಲ್ಲ ಈ ಕ್ರೈಮ್ ಬಗ್ಗೆ ಬರೆದಿದ್ದೀನಿ. ಇನ್ನೂ ಈ ರೀತಿ ಇದೆ, ಬತ್ತಳಿಕೆಯಲ್ಲಿದೆ, ಆಮೇಲೆ ಹೇಳ್ತೀನಿ. ಅಂದರೆ ಇನ್ನೂ ನಿರಂತರವಾಗಿ ಹೋಗ್ತಾನೆ ಇರುತ್ತೆ. ಹೀಗೆ ಹೆಚ್ಚಾಗಿ ನೀವು ಅಪರಾಧಗಳ ಬಗ್ಗೆನೇ, ಆ ಜಗತ್ತಿನ ಬಗ್ಗೆನೇ ಬರಿತಾ ಇದ್ದವರು. 2 ಕಾದಂಬರಿಗಳನ್ನು ಬರಿತೀರಾ? ನಾನು 2 ಕಾದಂಬರಿ ಬರೆದೆ. ಒಂದರ ಹೆಸರು ಬೇರು ಅಂತ ಹೇಳಿ. ಈ ಕಾದಂಬರಿ ಒಂದು ನಿಜ ಜೀವನದಲ್ಲಿ ನಾನು ನೋಡಿದಂತಹ ಘಟನೆ. ನನ್ನ ಪರಿಚಯ ಇದ್ದಂತಹ ಒಬ್ಬ ವ್ಯಕ್ತಿ ಇಂಜಿನಿಯರ್ ಆಗಿ ಅವನ ಹೆಂಡತಿ ಬಲವಂತಕ್ಕೆ ಅಮೆರಿಕಕ್ಕೆ ವಲಸೆ ಹೋಗಿ ಅಮೆರಿಕದಲ್ಲಿ ಪಡಬಾರದ ಕಷ್ಟಪಟ್ಟು ಮುಂದೆ ಏನೇನೋ ಆಗಿ ಅವನು ಒಬ್ಬ ಬಹಳ ಹೆಸರಾಂತ ಸ್ವಾಮೀಜಿ ಆಗ್ತಾನೆ. ಆ ಪುಸ್ತಕ ಬರೆದೆ. ಅದು ಕರ್ಮವೀರದಲ್ಲಿ ಧಾರಾವಾಹಿಯಾಗಿ ಬಂತು. ನೂತನ ಅಂತ ಒಂದು ಪತ್ರಿಕೆ ಶುರುವಾಗಿತ್ತು. ನೂತನ ಪತ್ರಿಕೆಯಲ್ಲಿ ಮೊದಲು ಅದು ಪ್ರಾರಂಭ ಆಯಿತು. ಅದಾದ ಮೇಲೆ ಹಾಗೆ ಬರೆದೆ, ಪಬ್ಲಿಷ್ ಆಯಿತು. 2 ಎಡಿಷನ್ ಆಗಿದೆ. ಇತ್ತೀಚೆಗೆ ಕರ್ಮವೀರದಲ್ಲಿ ಪಬ್ಲಿಷ್ ಆಯಿತು. ಪೊಲೀಸ್ ಎನ್ಕೌಂಟರ್ ಅಂತ ಅದು ನನ್ನದೇ ಅನುಭವ ಕಥನನ ಕಾದಂಬರಿ ರೂಪದಲ್ಲಿ ಬರೆದೆ. ಒಬ್ಬ ಸಾಹಿತ್ಯ ವಿದ್ಯಾರ್ಥಿಯಾಗಿ ಎಲ್ಲ ಕೇಳೋರು, ನೀವು ಬರೀ ನಾನ್ ಫಿಕ್ಷನ್ ಬರೀತಿಯಲ್ಲಪ್ಪ ಅಂತ. ನಾನು ಶುರು ಮಾಡಿದ್ದೆ ನಿಮ್ಮ ಹಾಗೆ ಕವನ ಬರೆಯೋದು ಶುರು ಮಾಡಿದ್ದು. ಕನ್ನಡದಲ್ಲಿ ಕವನ ಶುರು ಮಾಡಿದ್ದು ಸಂಕ್ರಮಣ ಅಂತ ಚಂದ್ರಶೇಖರ್ ಪಾಟೀಲ್ರದ್ದು. ಅದು ಫಸ್ಟ್ ಇಯರೇ ನಾ ಬರೆದಿದ್ದೀನಿ, ಕವನ ಬರೆದಿದ್ದೀನಿ. ಅದರಲ್ಲಿ ಕವನ ಬಂತು ಅಂದರೆ ಅವರು ಕವಿ ಅಂತ ಅರ್ಥ. ಮೊದಲನೇ ವರ್ಷದಲ್ಲೇ ಕವನ ಬರೆದಿದ್ದೀನಿ. ಆಂದೋಲನ ಕೋಟಿಯವರು ಶುರು ಮಾಡಿದಾಗ ಕವನ ಬರೆದಿದ್ದೀನಿ. ಆಮೇಲೆ ಕವನ ಆ ಕಡೆ ಎಲ್ಲೋ ಬೇರೆ ಕಡೆ ಹೊಟ್ಟೋಯ್ತು. ಈ ಪೊಲೀಸ್ ಜೀವನದ ಜಂಜಾಟದಲ್ಲಿ ಓನ್ಲಿ ಪೊಲೀಸ್ ಸಬ್ಜೆಕ್ಟ್ ಮಾತ್ರ ಬಂತು. ಆಮೇಲೆ ಇದು ಕಾದಂಬರಿ ಬರೀಬೇಕು ಅಂತ ಹೇಳಿ ಕಾದಂಬರಿ ಬರೆದೆ. 2 ಕಾದಂಬರಿ ಬರೆದೆ. ಈಗ ಧರಣಿದೇವಿ ಮಾಲಗತ್ತಿಯವರೇ ಅದಕ್ಕೆ ಇದು ಬರೆದಿದ್ದಾರೆ, ಮುನ್ನುಡಿ ಪೊಲೀಸ್ ಎನ್ಕೌಂಟರ್ಗೆ. ಸೊ ಪೊಲೀಸ್ ಎನ್ಕೌಂಟರ್ ಚೆನ್ನಾಗಿ ಬಂದಿದೆ. ಅದು ತರಂಗದಲ್ಲಿ ಧಾರಾವಾಹಿಗೆ ಬಂತು ಇತ್ತೀಚೆಗೆ. ಹಾಗೆ 2 ಕಾದಂಬರಿ ಬರೆದು ಇನ್ನು ಬೇರೆ ಬರೆಯೋಕ್ಕಾಗಿಲ್ಲ. ಯಾಕೆಂದರೆ ನಾನು ನಾನ್ ಫಿಕ್ಷನ್ನಲ್ಲಿ ತುಂಬ ತೊಡಗಿಸ್ಕೊಂಡಿರೋದ್ರಿಂದ ಫಿಕ್ಷನ್ ಬರೆಯೋಕ್ಕೆ ಟೈಮ್ ಬೇಕು. ಹೌದು, ನಿಮಗೆ ಸಾಕಷ್ಟು ಅನುಭವ ಇರೋದ್ರಿಂದ ಆ ಅನುಭವಗಳನ್ನು ಹಿಡಿದಿಡೋದು ಬಹಳ ಮುಖ್ಯ ಅನಿಸ್ತಾ ಇದೆ ನಿಮಗೆ. ಈಗ ವರ್ಷದಿಂದ ವರ್ಷಕ್ಕೆ ಅಪರಾಧಗಳು ಕಡಿಮೆ ಆಗಬೇಕು ಸರ್. ಪೊಲೀಸ್ ವ್ಯವಸ್ಥೆ ಬಹಳ ಬಲವಾಗಿದೆ. ಈಗ ಆಧುನಿಕ ಕಾಲದಲ್ಲಿ ತಂತ್ರಜ್ಞಾನ ಕೂಡ ಅಷ್ಟೇ ಪೊಲೀಸ್ ಇಲಾಖೆಯಲ್ಲಿ ಬಹಳ ಬಲವಾಗಿ ಬಂದಿದೆ. ಹೀಗೆಲ್ಲ ಇದ್ದರೂ ಅಪರಾಧಗಳ ಸಂಖ್ಯೆ ಮಾತ್ರ ಹೆಚ್ಚಾಗ್ತಾ ಹೋಗ್ತಾ ಇದೆ. ಈಗ ನಿಮ್ಮ ಈ ಸುದೀರ್ಘ ಅನುಭವ ಏನಿದೆಯಲ್ಲ, ನಿಮ್ಮ ಅವತ್ತಿನ ಆ ಅನುಭವ, ನಾನು ಆಗಲೇ ಹೇಳಿದೆ ಇವತ್ತು ಸಮಾಜ ಹಿಂದಿನಿಗಿಂತ ಬಹಳ ಸಂದಿಗ್ಧವಾಗಿದೆ ಅಂತ. ಈ ಸಂದಿಗ್ಧ ಕಾಲದಲ್ಲಿ ಅವತ್ತು ನೀವು ಕೆಲಸ ಮಾಡ್ತಾ ಇದ್ದ ಕಾಲದಲ್ಲಿ, ಆರಂಭ ಮಾಡಿದ ಕಾಲದಲ್ಲಿ ವ್ಯತ್ಯಾಸಗಳು ಹೇಗೆ ಹೇಳ್ತೀರಾ? ಮತ್ತು ಅಪರಾಧಗಳು ಯಾಕೆ ಈ ಥರ ಹೆಚ್ಚಾಗ್ತಾ ಇದ್ದಾವೆ? ತುಂಬ ಈಗ ಮಾನವ ಇರೋ ತನಕ ಅಪರಾಧ ಇದ್ದೇ ಇರುತ್ತೆ. ಅಪರಾಧಗಳು ನಿಲ್ಲಿಸೋಕ್ಕೆ ಆಗೋದಿಲ್ಲ, ಅಪರಾಧಗಳು ನಿಲ್ಲೋದಿಲ್ಲ. ಅಪರಾಧಗಳನ್ನು ಕಡಿಮೆ ಮಾಡಬಹುದೇ ಹೊರತು ಅಪರಾಧ ಸಂಪೂರ್ಣವಾಗಿ ನಿಲ್ಲೋದಿಲ್ಲ. ಅದು ಮಾನವ ಇರೋ ತನಕ ಅಪರಾಧ ಇರುತ್ತೆ. ಅದರಿಂದ ಅಪರಾಧ ನಾವು ಕಡಿಮೆ ಮಾಡಬಹುದು. ಆಗ್ಗೂ ಈಗ್ಗೂ ಯಾಕೆ ಜಾಸ್ತಿ ಆಗಿದೆ ಅಂತ ನೀವು ಪ್ರಶ್ನೆ ಕೇಳಿದ್ರಿ. ಆಗ್ಗೂ ಈಗ್ಗೂ ಯಾಕೆ ಜಾಸ್ತಿ ಆಗಿದೆ ಅಂದರೆ ಜನಸಂಖ್ಯೆ ಹೆಚ್ಚಾದಂತೆ ಅಪರಾಧಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಈಗ ನಾವು ಇದ್ದ ಟೈಮಲ್ಲಿ ಸೆಲ್ ಫೋನ್ ಇರಲಿಲ್ಲ. ಈಗ ಸೆಲ್ ಫೋನ್ ಬಂದಿದೆ, CCTV ಕ್ಯಾಮೆರಾ ಇದೆ. CCTV ಕ್ಯಾಮ್ರಾ ಯಾರು ಏನು ಮಾಡೋದಂತ 2 ನಿಮಿಷದಲ್ಲಿ ಪತ್ತೆ. ಈಗ ಅಪರಾಧ ಪತ್ತೆಗೆ ತಂತ್ರಜ್ಞಾನದ ಬೆಂಬಲ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಬಿಟ್ಟಿದೆ. ಹೀಗಾಗಿ ನಾನು ಪೊಲೀಸ್ ಅಧಿಕಾರಿಯಾಗಿದ್ದಾಗ ಎಷ್ಟು ಕಷ್ಟಪಡ್ತಿದ್ದೆ, ಈಗ ಅಷ್ಟು ಕಷ್ಟ ಇಲ್ಲ. ಭಾಳ ಬೇಗ ಟಕ್ 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 ಅಂತ ಅವರು ಪತ್ತೆ ಮಾಡ್ತಾರೆ. ಆದರೂ ನೀವು ಕೇಳಿದ್ರಿ ಯಾಕೆ ಅಪರಾಧಗಳ ಸಂಖ್ಯೆ ಹೆಚ್ಚುತ್ತಾ ಹೋಗ್ತಾ ಇದೆ ಅಂತ. ಅಪರಾಧಗಳ ಸಂಖ್ಯೆ ಹೆಚ್ಚುತ್ತಿರುವುದು ಸಮಾಜ ಬದಲಾಗ್ತಿದೆ, ಸಮಾಜ ನಿಂತ ನೀರೆಲ್ಲ ಅದು ಏರ್ತಿದೆ ಅಂತ ಅದನ್ನು ತೋರಿಸುತ್ತೆ ಹೊರತು ಘೋರ ಅಪರಾಧ ನಡೆದಾಗೆ ನೋಡ್ಕೋಬೇಕು ನಾವು, ಅದು ನಮ್ಮ ಇದು. ಆದರೆ ಸಂಪೂರ್ಣ ಅಪರಾಧ ತಡೆ ಯಾವ ದೇಶದಲ್ಲೂ ಎಲ್ಲೂ ಸಾಧ್ಯವೇ ಇಲ್ಲ. ಮಾನವ ಇರೋ ತನಕ ಅಪರಾಧ ಇರುತ್ತೆ. ಸರ್, ಇದ್ರ ಜೊತೆಗೆ ಸ್ವತಃ IPS ಮಾಡಿರೋಂಥ ನೀವು ಮುಂದಿನ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಉಚಿತವಾಗಿ ತರಬೇತಿಯನ್ನು ಕೊಡ್ತಾ ಇದ್ದೀರಾ. ವಿದ್ಯಾರ್ಥಿಗಳು ಹೆಚ್ಚೆಚ್ಚು ಈ ಕ್ಷೇತ್ರಕ್ಕೆ ಬರಬೇಕು ಅಂತ. ಕರ್ನಾಟಕದಿಂದ IAS IPSಗೆ ಬರೋರು ಬಹಳ ಕಡಿಮೆ ಅನ್ನೋದನ್ನು ಪ್ರತಿ ವರ್ಷ ನೋಡ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲೂ ಬಹುಶಃ ನೀವು ತರಬೇತಿಯನ್ನು ಕೊಡ್ತಿರ್ಬೋದು ಅಂತ ಅನಿಸುತ್ತೆ. ನೀವು ಕರೆಕ್ಟಾಗಿ ಹೇಳಿದ್ರಿ. ಕರ್ನಾಟಕದಿಂದ ಅಖಿಲ ಭಾರತ ಸೇವೆಗಳಿಗೆ ಬರ್ತಾ ಇರೋ ಜನರ ಸಂಖ್ಯೆ ಕಡಿಮೆ ಇತ್ತು ಹಿಂದೆ, ಈಗ ಸ್ವಲ್ಪ ಪರವಾಗಿಲ್ಲ. ಆದರೆ ನಮ್ಮ ಜನ ಹೆಚ್ಚಿಗೆ ಇದಕ್ಕೆ ಬರಲಿ, ಅವರು ಜಯಶಾಲಿಗಳಾಗಲಿ ಅಂಥೇಳಿ ಅವರಿಗೆ ನಾನು ತರಬೇತಿ ಕೊಡ್ತಾ ಇದ್ದೀನಿ. ಯಾರೇ ಬೇಕಾದ್ರೆ ನಾನು ಕಾಂಟ್ಯಾಕ್ಟ್ ಮಾಡೋದು, ನಾವು ವಾಟ್ಸಪ್ ವಿಡಿಯೋ ಮೂಲಕ ತರಬೇತಿ ಕೊಡ್ತೀನಿ. ಕೆಲವರು ನಮ್ಮ ಮನೆಗೆ ಬಂದು ತರಬೇತಿ ತೊಗೋತಾರೆ, ಇಂಟರ್ವ್ಯೂಗೆ ತರಬೇತಿ ತೊಗೋತೀನಿ. ಈಗ ಪ್ರತಿ ಸೋಮವಾರ
ವಿಜಯ ಕರ್ನಾಟಕ ವಿಕೆ ನೆಕ್ಸ್ಟ್ ಅಂತ ಬರುತ್ತೆ, ಅದಕ್ಕೆ ನಾನು ಸಲಹೆ ಸೂಚನೆ ಕೊಡ್ತಿದ್ದೀನಿ. BSc ಫೇಲ್ IPS ಪಾಸ್ ಅಂತ ಹೇಳಿ ಆ ಪುಸ್ತಕ ಏನು ಬರೆದಿದ್ದೀನಿ, ಅದು ಇಂಗ್ಲೀಷ್ ಪುಸ್ತಕ UPSC ಅಭ್ಯರ್ಥಿಗಳಿಗೆ, ಕನ್ನಡ ಪುಸ್ತಕ KPSC ಮತ್ತು UPSC ಅಭ್ಯರ್ಥಿಗಳಿಗೆ, ಕನ್ನಡದಲ್ಲಿ ಮಾಧ್ಯಮದಲ್ಲೂ ಹೇಗೆ ಪಾಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಹೀಗೆ ಬಹಳ ಹೆಚ್ಚಿನ ಸಂಖ್ಯೆಯ ಜನರು, ವಿದ್ಯಾರ್ಥಿನಿಯರು ನನ್ನ ಒಂದು ಅನುಭವದ ಲಾಭ ತಗೊಳ್ಳಿ ಅನ್ನೋ ಒಂದು ಆಸೆಗೆ ಇದು ಬರೀತಾ ಇದ್ದೀನಿ. ಈ BSc ಫೇಲು IPS ಪಾಸ್ ನಿಮ್ಮ ಉದಾಹರಣೆಯನ್ನೇ ಇಟ್ಬಿಟ್ಟಿದ್ದೀರಾ. ಉದಾಹರಣೆ ಕೊಟ್ಟೆ. ಇನ್ನು ನೀವು ಬರಹಗಳನ್ನು ಸಾಕಷ್ಟು ಬರಿತಾ ಹೋದ್ರಿ ಇಲಾಖೆಯಲ್ಲಿ ಇದ್ದಾಗಲೇ. ದೊಡ್ಡ ದೊಡ್ಡ ಹುದ್ದೆಯಲ್ಲಿ, ಬಹುಶಃ ಕರ್ನಾಟಕದ ಪೊಲೀಸ್ ಇಲಾಖೆಯ ಎಲ್ಲ ದೊಡ್ಡ ಹುದ್ದೆಗಳನ್ನು ನೀವು ಅಲಂಕರಿಸಿದ್ದೀರಿ, ಸಾಕಷ್ಟು ಒಳ್ಳೆ ಕೆಲಸ ಮಾಡಿದ್ದೀರಿ. ಒಬ್ಬ ಬರಹಗಾರ ಪೊಲೀಸ್ ಅಧಿಕಾರಿಯ ಮೇಲೆ ಪ್ರಭಾವ ಬೀರಿದ್ನ, ಅಥವಾ ಪೊಲೀಸ್ ಅಧಿಕಾರಿ ಬರಹಗಾರನ ಮೇಲೆ ಪ್ರಭಾವ ಬೀರಿದ್ನ, ಅಥವಾ ಇವೆರಡು ಹೇಗಿತ್ತು ನಿಮ್ಮ ಬಗ್ಗೆ ಹೇಳೋದು? ಎರಡೂ ಒಂದಕ್ಕೊಂದೇ. ಈಗ ಒಬ್ಬ ಬರಹಗಾರನಿಗೆ ಜೀವನದ ಎಲ್ಲ ಅನುಭವಗಳು ಆಗಬೇಕು. ಅನುಭವ ಇದ್ದರೆ ಉತ್ತಮ ಬರಹಗಾರ ಆಗ್ತಾನೆ. ನನಗೆ ಎಂಥ ಆಪರ್ಚುನಿಟಿ ದೇವರು ಕೊಟ್ಟ ಅಂದರೆ, ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಅವನು ಒಂದು ಜೀವನದ ಎಲ್ಲ ಥರದ್ದು ನೋಡ್ತಾನೆ. ಅನುಭವ ಭಂಡಾರ ಸರ್, ಅನುಭವ ಭಂಡಾರ. ಆ ಥರ ಅನುಭವ ಭಂಡಾರ ಇರೋದು ನಮ್ಮಂಥ ಕೆಲವರಿಗೆ ಮಾತ್ರ ಲಭ್ಯ. ಅದು ಆ ಅನುಭವ ಭಂಡಾರ ನಮ್ಮಲ್ಲೇ ಸತ್ತು ಹೋಗಬಾರ್ದು. ಅದು ಬೇರೆಯವ್ರಿಗೆ ಹರಡಬೇಕಾದ್ರೆ, HS ವೆಂಕಟೇಶ್ ಮೂರ್ತಿ ಅವರು ಹೇಳಿದರು, ಇಲ್ಲಿವರೆಗೆ ಸಾಹಿತ್ಯ ಕ್ಷೇತ್ರಕ್ಕೆ ಬರ್ತಿದ್ದವರು ಬರೀ ಶಿಕ್ಷಕರು ಅವರು ಬರ್ತಿದ್ರು, ಕನ್ನಡ ಓದ್ದವರು, ಕನ್ನಡ ಮೇಷ್ಟ್ರು ಬರಿತವ್ರಲ್ಲ, ಆ ಥರ ಮೇಷ್ಟ್ರುಗಳೇ, ಸಾಹಿತ್ಯದ ವಿದ್ಯಾರ್ಥಿಗಳು ಮಾತ್ರ. ಆಮೇಲೆ ಅದು ಬೇರೆ ಬೇರೆ ರಂಗಗಳಿಂದ ಬಂದಾಗ ನಮ್ಮ ಒಂದು ಸಾಹಿತ್ಯ ಶ್ರೀಮಂತ ಆಯಿತು. ಹಾಗೆ ನಾನು ಪೊಲೀಸ್ ಇಲಾಖೆಯ ಅನುಭವಗಳಿಂದ ಬರವಣಿಗೆ, ನಾನು ಪೊಲೀಸ್ ಅಧಿಕಾರಿ ಆಗದೇ ಹೋಗಿದ್ದರೆ ಇಷ್ಟು ಚೆನ್ನಾಗಿ ಬರೆಯೋಕ್ಕಾಗ್ತಿರ್ಲಿಲ್ಲ ಅಂತ ನನಗನ್ಸುತ್ತೆ. ಈ ನಿಮ್ಮ ಅನುಭವ, ಪೊಲೀಸ್ ಅಧಿಕಾರಿಯ ಅನುಭವ, ಒಬ್ಬ ವ್ಯಕ್ತಿಯಾಗಿ ನಿಮ್ಮನ್ನು ಹೇಗೆ ಬದಲು ಮಾಡಿತು? ಬಹಳ ಬದಲು ಮಾಡ್ತೇನೆ. ನನಗೆ ಮೊದಲು ಸಾಹಿತ್ಯದ ವಿದ್ಯಾರ್ಥಿ ಆಗಿದ್ದರಿಂದ ನಾನು ಸಂವೇದನಾಶೀಲ ವ್ಯಕ್ತಿನೇ ಆಗಿದ್ದೆ. ಆ ಸಂವೇದನಾಶೀಲತೆ ನನ್ನಲ್ಲಿ ಏನಿದೆ, ಅದು ಸಾಮಾನ್ಯವಾಗಿ ಪೊಲೀಸ್ ಇಲಾಖೆಗೆ ಹೋದವರು ಸಂವೇದನಾಶೀಲತೆ ಕಳ್ಕೊತಾರೆ. ಯಾಕೆಂದರೆ 24 ಗಂಟೆನೂ ಅವ್ರು ನೋಡುವಂಥ ಅವರ ಪ್ರಪಂಚನೇ ಬೇರೆ ಥರ ಪ್ರಪಂಚ. ಆದರೂ ನನ್ನ ಮನಸ್ಥಿತಿಯನ್ನು ಕಾಪಾಡಿಕೊಳ್ಳಲಿಕ್ಕೆ ಈ ಸಂವೇದನಾಶೀಲತೆ ನೆರವಾಯಿತು. ನಾನು ಒಂದು ವೇಳೆ ಸಾಹಿತ್ಯದ ವಿದ್ಯಾರ್ಥಿ ಆಗದೆ ಎಂಜಿನಿಯರಿಂಗು ಏನೋ ಬೇರೆ ಆಗಿದ್ದಿದ್ದರೆ ಬೇರೆಯೇ ಆಗ್ತಿದ್ದೇನೋ. ಸಾಹಿತ್ಯದ ವಿದ್ಯಾರ್ಥಿಯಾಗಿ ಸಂವೇದನಾಶೀಲತೆ ಇಟ್ಕೊಂಡು ಪೊಲೀಸ್ ಇಲಾಖೆಯ ಅನುಭವ ಆದ್ದರಿಂದ ನಾನಿಷ್ಟು ಪುಸ್ತಕಗಳನ್ನು ಬರೆಯೋಕ್ಕಾಯಿತು, ಇಲ್ಲದೆ ಹೊರೆ ಆಗ್ತಿರಲಿಲ್ಲ. ಮತ್ತು ಬರವಣಿಗೆಯಲ್ಲಿ ನಾನು ಪ್ರತಿ ದಿವಸ ಡಿಸಿಪ್ಲಿನ್, ಪೊಲೀಸಿಂದ ಡಿಸಿಪ್ಲಿನ್ ಬಂದುಬಿಟ್ಟಿದೆ. ನಾನು ಇವಾಗಲೂ ಪ್ರತಿದಿನವೂ 6 ಗಂಟೆಗಳ ಕಾಲ ಬರವಣಿಗೆ ಮತ್ತು ಓದಕ್ಕೆ ಮೀಸಲಿಟ್ಟೇ ಇಡ್ತೀನಿ. ಒಂದು ಟೈಮಲ್ಲಿ 4 ಪುಸ್ತಕಗಳು ಒಂದೇ ಸಲ ಓದ್ತಾ ಇರ್ತೀನಿ, ಬರವಣಿಗೆಯನ್ನು ಬರಿತಾ ಇರ್ತೀನಿ. ವರ್ಷಕ್ಕೆ 5 ಪುಸ್ತಕ ಅಂತೂ ಬರದೇ ಬರಿತೀನಿ, ಒಮ್ಮೊಮ್ಮೆ 6 ಪುಸ್ತಕ ಬರಿಬೋದು. ಆದರೆ ನಾನು ನಮ್ಮ ಮನೇಲಿ ಹೋದರೆ ಇಷ್ಟು ಟೈಮಿಂದ ಇಷ್ಟು ಟೈಮ್ ಅಂತ ಟೈಮ್ ಟೇಬಲ್ ಹಾಕಿ ಆ ಟೈಮಲ್ಲಿ ಬರದೇ ಬರಿತೀನಿ. ಹಾಗಾಗಿ ಆ ಡಿಸಿಪ್ಲಿನ್ ಏನಿದೆ ನನ್ನ ಬರವಣಿಗೆಗೆ ಪೂರಕವಾಗಿದ್ದು ಪೊಲೀಸ್ ಅಧಿಕಾರಿಯ ಶಿಸ್ತು. ಈ ಶಿಸ್ತಿರೋದ್ರಿಂದ ಬರವಣಿಗೆ ಈಸಿ ಆಯಿತು. ನೀವು ನಿಮ್ಮ ವೃತ್ತಿಯಲ್ಲಿ ಸಾಕಷ್ಟು ಸಮಯ ಹೊರಗೆ ಕಳೆಯೋರು, ಅದರೊಂದಿಗೆ ಇಷ್ಟು ಬರವಣಿಗೆ ಮಾಡಿದ್ರಿ. ನಿಮ್ಮ ಮನೆಯವರು, ಮಕ್ಕಳು, ಅವರಿಗೆ ಹೇಗೆ ಸಮಯ ಕೊಡ್ತಿದ್ರಿ? ಅಥವಾ ನಿಮ್ಗಿಷ್ಟೆಲ್ಲ ಮಾಡೋದಕ್ಕೆ ಅವರು ಒಂದು ಬೆನ್ನೆಲುಬಾಗಿ ನಿಲ್ಲದೆ ಹೋದರೆ ಬಹುಶಃ ಸಾಧ್ಯನೇ ಆಗೋದಿಲ್ಲ ಅನಿಸುತ್ತೆ. ನಿಮ್ಮ ವೃತ್ತಿ ಕೂಡ ಹಾಗೇ ಇದೆ. ನಿಮ್ಮನ್ನು ಬಿಟ್ಟು ಇನ್ಯಾರನ್ನೂ ಯೋಚನೆ ಮಾಡೋಕ್ಕಾಗದೇ ಇರುವಂಥ ವೃತ್ತಿಗಳಲ್ಲೇ ಇದ್ದೀರಾ. ಅದರ ಬಗ್ಗೆ ಹೇಳಿ ಸರ್. ನಾನು ಪೊಲೀಸ್ ಇಲಾಖೆ ಸೇರಿದ ನಂತರ ನನ್ನ ಮದುವೆ ಆಯಿತು. ಮದುವೆ ಆದಾಗ ನನ್ನ ಶ್ರೀಮತಿಗೆ ಒಂದು ಮಾತು ಹೇಳಿದ್ದೆ, ನೋಡಮ್ಮ, ನಾನೀಗ ಒಂದು ಸಾರ್ವಜನಿಕ ಸೇವಕ ಆಗಿದ್ದೇನೆ, ಈ ಇಲಾಖೆಯಲ್ಲಿದ್ದೀನಿ, ಇಲಾಖೆಗೆ ನನ್ನ ಹೆಚ್ಚಿನ ಸಮಯ ಇಲಾಖೆಗೆ ಹೋಗುತ್ತೆ, ಹಾಗಾಗಿ ನನಗೆ ಆದಾಗ ಮನೆಗೆ ಸಮಯ ಕೊಡ್ತೀನಿ ಅಂತ ಮೊದಲೇ ಹೇಳಿದ್ದೆ. ಅಂದರೆ ಕಳೆದ 45 ವರ್ಷಗಳಲ್ಲಿ ನಮ್ಮ ವೈವಾಹಿಕ ಜೀವನದಲ್ಲಿ ನಮ್ಮಿಬ್ಬರಿಗೂ ಆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಹೀಗಾಗಿ ನಾನು ಇಡೀ ಇಲಾಖೆಯಲ್ಲಿ ಕೆಲಸ ಮಾಡಿದಾಗ ನಮ್ಮ ಮಕ್ಕಳನ್ನು ಬೆಳೆಸಿ ದೊಡ್ಡವ್ರನ್ನ ಮಾಡಿ ಅವ್ರದ್ದು ಸಮಾಜದ ಉತ್ತಮ ನಾಗರಿಕರನ್ನು ಮಾಡಿದ್ದು ನನ್ನ ಪತ್ನಿನೇ. ಅದರಲ್ಲಿ ನಂದು ಒಂಥರ ಪೂರಕವಾದ ಒಂದು ಹೆಲ್ಪ್ ಇತ್ತೇ ಹೊರತು ಎಲ್ಲ ನಾನೇ ಮಾಡಿದ್ದೆ. ಇವತ್ತು ನನ್ನ ಮಕ್ಕಳು ಚೆನ್ನಾಗಾಗಿರ್ಬೇಕಾದ್ರೆ ನನ್ನ ಪತ್ನಿನೇ ಕಾರಣ. ಆಕೆ ಕೂಡ ಕೇವಲ ನನ್ನ ವೃತ್ತಿ ಜೀವನದಲ್ಲ, ನನ್ನ ಬರವಣಿಗೆಯಲ್ಲಿ ಕೂಡ ಅವಳು ನನಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅದಕ್ಕೆ ಪ್ರತಿಯೊಂದು ಪುಸ್ತಕದಲ್ಲಿ ನಾನು ಬರೀತೀನಿ, ನನ್ನ ಕುಟುಂಬದವರ ಬೆಂಬಲ ಇಲ್ಲದೆ ಹೋಗಿದ್ದರೆ ನಾನು ಉತ್ತಮ ಪೊಲೀಸ್ ಅಧಿಕಾರಿ ಆಗೋಕ್ಕೂ ಸಾಧ್ಯ ಇರ್ತಿರಲಿಲ್ಲ, ಉತ್ತಮ ಲೇಖಕ ಆಗೋಕ್ಕೂ ಸಾಧ್ಯ ಇರ್ತಿರಲಿಲ್ಲ.
ಅವರು ನಿರಂತರವಾಗಿ ನನಗೆ ನನ್ನ ಮಕ್ಕಳಿಗೆ ದುರದೃಷ್ಟವಶಾತ್ ಕನ್ನಡ ಓದೋಕ್ಕೆ ಬರಲ್ಲ. ಅವರೆಲ್ಲ ಬೇರೆ ಬೇರೆ ಊರುಗಳಲ್ಲಿದ್ದೀವಿ, ನಾವು ದೆಹಲಿಯಲ್ಲಿ ಅಲ್ಲೆಲ್ಲ ಇದ್ವಿ, ಕೇಂದ್ರೀಯ ವಿದ್ಯಾಲಯದಲ್ಲಿ ಓದಿದ್ದು, ಕನ್ನಡ ಇರಲಿಲ್ಲ. ಹಾಗಾಗಿ ಕನ್ನಡ ಮಾತಾಡೋಕ್ಕೆ ಬರುತ್ತೆ. ಅಪ್ಪನೇ ಏನು ಬರೀತೀಯ ನೆಕ್ಸ್ಟ್, ಇಂಗ್ಲೀಷಲ್ಲಿ ಬರೆದಿದ್ದೆಲ್ಲ ಓದ್ತಾರೆ. ಈಗ ನನ್ನ ಮೊಮ್ಮಕ್ಕಳು ಕನ್ನಡ ಕಲಿತಿದ್ದಾರೆ, ಮೊಮ್ಮಕ್ಕಳು ತಾತ ಬರೆದಿದ್ದ ಪುಸ್ತಕಗಳು ಓದ್ತಾರೆ. ತುಂಬಾ ಸಂತೋಷ ಸರ್. ಇದು ಮಕ್ಕಳಿಗೆ ಕಲಿದೇ ಹೋದ್ರು ಮೊಮ್ಮಕ್ಕಳು ಕನ್ನಡ ಓದ್ತಾರೆ. ಪುಸ್ತಕ ಓದೋದು ಬಹಳ ನಿಜವಾಗ್ಲೂ ಅದೇ ಒಂದು ಖುಷಿ ಆಗುತ್ತೆ. ಪ್ರವಾಸ ಹೋಗೋದೆಲ್ಲ ನಾವು ಒಬ್ಬನೇ ಎಲ್ಲಿಗೂ ಹೋಗೋಲ್ಲ, ಕುಟುಂಬದ ಜೊತೆನೇ ಪ್ರವಾಸ ಹೋಗೋದು. ಡೈನಿಂಗ್ ಟೇಬಲಲ್ಲಿ ನಾವು ಕುಟುಂಬದವರೆಲ್ಲ ಒಟ್ಟಿಗೆ ಸೇರಿ ಊಟ ಮಾಡೋ ಸಂಪ್ರದಾಯ ಭಾಳ ವರ್ಷದಿಂದ ಬೆಳೆಸ್ಕೊಂಡಿದ್ದೀನಿ. ಈಗಲೂ ಅದು ಹಾಗೆ ಬಂದಿದೆ. ಯಾವನೇ ಒಬ್ಬ ವ್ಯಕ್ತಿ ಆಗಬೇಕಾದ್ರೂ, ಆತ ಏನಾದರೂ ಸಾಧನೆ ಮಾಡಬೇಕಾದ್ರೆ ಕುಟುಂಬದ ನೆರವು ಇಲ್ಲದೆ ಹೋದರೆ ಸಾಧ್ಯವೇ ಇಲ್ಲ ಅಂತ ನಾನು ಬಲವಾಗಿ ನಂಬ್ತೀನಿ. ಎಲ್ರಿಗೂ ಕುಟುಂಬದಕ್ಕೆ ನೀವು ಒಂದಷ್ಟು ಟೈಮ್ ಕೊಡಿ ಅಂತ ನಾನು ಎಲ್ರಿಗೂ ಕೇಳ್ಕೊತೀನಿ. ನನ್ನ ಶ್ರೀಮತಿ ಹೆಸರು ಸ್ವರ್ಣ, ಮಗನ ಹೆಸರು ಸುಮುಖ, ಮಗಳ ಹೆಸರು ಅಪೂರ್ವ. ಮನೆಯವರು ನಿಮ್ಮ ಮೊದಲ ಓದುಗರ ಹೇಗೆ ಸರ್? ನಾನು ನನ್ನ ಮನಸ್ಸಲ್ಲಿ ಏನು ಬರುತ್ತೆ ಒಂದ್ಸಲ ಅವ್ರು ಹೇಳಿರ್ತೀನಿ, ಆದರೆ ಹಂದರ ಇದು ಹೀಗೆ ಬರೀತಿದ್ದೀನಿ ಅಂತ. ಈಗ ಒಂದು ಹೊಸ ಪುಸ್ತಕ ಬರೀತಿದ್ದೀನಿ, ಈ ಪುಸ್ತಕ ಬರೀತಿದ್ದೀನಿ ಅಂತ ಹೇಳ್ತೀನಿ. ಅವ್ರ ಮನೆ ಕೆಲಸದಲ್ಲಿ ಒಂದೊಂದು ಸಲ ಫುಲ್ ಓದೋಕ್ಕೆ ಅವ್ರ ಟೈಮ್ ಆಗಲ್ಲ. ಆಗ ನಾನು ತಿರುಳೇನಿದೆ ಅದು ಹೇಳಿಬಿಟ್ಟಿರ್ತೀನಿ. ನನ್ನ ಜೊತೆ ಎಲ್ಲಿ ಪ್ರವಾಸಕ್ಕೆ ಹೋದ್ರು ಅವರು ಪ್ರವಾಸಕ್ಕೆ ಬರ್ತಾರೆ. ಈಗ ಜೈಲುಗಳ ಭೇಟಿ ಅವ್ರು ನಮ್ಮ ಶ್ರೀಮತಿನ ನನ್ನ ಜೊತೆ ಇದ್ದರು. ಹಾಗಾಗಿ ಪ್ರತಿ ದಿವಸ ಆಗಿದ್ದು ಹೇಳ್ತಿದ್ದೆ, ಹೀಗಾಯಿತು ಹೀಗಾಯಿತು ಹೀಗಾಯಿತು. ಸೊ ಅದಕ್ಕೆಲ್ಲ ಅವ್ರಿಗೆ ಗೊತ್ತಿದೆ, ಇವ್ರು ಹೀಗಾಗುತ್ತೆ, ಈ ಪುಸ್ತಕದಲ್ಲಿ ಇದಿದೆ ಅಂತ ಗೊತ್ತಿದೆ. ಓನ್ಲಿ ಈಗ ನನ್ನ ಇತ್ತೀಚಿನ ಪುಸ್ತಕ ಪಾಕಿಸ್ತಾನದ ISI, ಅದು ಗೊತ್ತಿರಲಿಲ್ಲ. ಅದನ್ನು ಓದಿದ್ರು. ನಂದು ಇದು ಬಂದ ತಕ್ಷಣ, ಪ್ರೂಫ್ ಬಂದ ತಕ್ಷಣ ಅವ್ರಿಗೆ ಕೊಡ್ತೀನಿ. ಚೆನ್ನಾಗಿದೆಯಾ ಅಂತ ಕೇಳ್ತೀನಿ, ಚೆನ್ನಾಗಿದೆ ಅಂತ ಹೇಳಿದ್ರೆ ಮುಂದುವರಿತೀನಿ. ನನ್ನ ಶ್ರೀಮತಿ ಕನ್ನಡ ಲಿಟ್ರೇಚರ್ ಓದೋರು, ಇದು ಹೀಗೆ ಸರಿ ಮಾಡಬಹುದಲ್ಲ ಅಂತ ಹೇಳ್ತಾರೆ, ನೋಡ್ಕೊಂಡು ಮಾಡ್ತೀನಿ. ಬರೀ ಅಪರಾಧ ಜಗತ್ತಲ್ಲೇ ಇರೋ ನಿಮ್ಮ ಬಗ್ಗೆ ಅವರಿಗೊಂದು ಭಯ ಇರಲಿಲ್ವಾ? ಮೊದಲು ಬಂದಿತ್ತು. ನಾವು ಮದುವೆ ಮಾಡಿಕೊಂಡ ಹೊಸತರಲ್ಲಿ ನಮ್ಮ ಬಿಲ್ಡಿಂಗ್ ಏನಿತ್ತು, ಮೇಲ್ಗಡೆ ಮನೆ ಕೆಳಗಡೆ ಕಚೇರಿ. ಅಲ್ಲಿ ನನ್ನ ಕಚೇರಿಗೆ ಕರ್ಕೊಂಬರ್ತಾ ಇದ್ದಂಥ ಅಪರಾಧಿಗಳು, ಅವ್ರಿಗೆ ಜೊತೆ ನಾವು ವರ್ತಿಸಿದ ರೀತಿ ಅದೆಲ್ಲ ನೋಡಿ ಭಾಳ ಹೆದರಿಕೆ ಆಗೋದು. ಇದೇನಪ್ಪ ಇಂಥವ್ರನ್ನ ಮದುವೆ ಮಾಡಿಕೊಂಡೆ ನಾನು ಅಂತ ಹೆದರಿಕೆ ಆಗಿತ್ತು. ಯಾಕೆಂದರೆ ಅವಳು ರೋಡಲ್ಲಿರೋ ಕಾನ್ಸ್ಟೇಬಲ್ ಬಿಟ್ಟು ಪೊಲೀಸವ್ರು ಯಾರು ಅಂತಲೇ ಗೊತ್ತಿರಲಿಲ್ಲ. ಆ ರೀತಿ ಇದ್ದವರಿಗೆ ಇದೊಂದು ಅನುಭವ ಆಯಿತು. ಅನುಭವ ಆದ ನಂತರ ಈಗ ನನ್ನಷ್ಟೇ ಚೆನ್ನಾಗಿ ಅವಳಿಗೆ ಪೊಲೀಸ್ ಇಲಾಖೆ ಬಗ್ಗೆ ಗೊತ್ತಿದೆ. ಪೊಲೀಸ್ ಅಂದರೆ ಹೆದರಿಕೆನೂ ಇಲ್ಲ, ಪೊಲೀಸ್ ಒಳ್ಳೆಯವರು ಅಂತ ಹೇಳ್ತಾಳೆ. ಎಲ್ಲ ನಮ್ಮ ಇಲಾಖೆಯ ಸಭೆ ಸಮಾರಂಭಗಳಲ್ಲಿ ಪಾಲ್ಗೊಳ್ತಾಳೆ. ಹಾಗಾಗಿ ಅವ್ರನ್ನ ಒಂಥರ ಪರಿವರ್ತನೆ ಮಾಡಿದೆ ನಾನು. ನನ್ನ ಇದಕ್ಕೆ ನಾನು ಅವ್ರ ಕಡೆ ಆಗಿದ್ದೀನಿ. ಕಾರ್ಯಕ್ರಮಗಳಲ್ಲೆಲ್ಲ ಹೋಗ್ತಿರ್ತೀರಿ, ಅಧ್ಯಕ್ಷರಾಗಿ ಹೋಗ್ತೀರಿ, ಸಾಕಷ್ಟು ಕಡೆ ಮಾತಾಡ್ತೀರಿ. ನಿಮ್ಮನ್ನು ಪೊಲೀಸ್ ಆಗಿ ಒಂದು ಸ್ವಲ್ಪ ಭಯದಿಂದಲೇ ಕರೆಯೋದು ಅಥವಾ ನಿಮ್ಮೊಂದಿಗೆ ಮಾತನಾಡೋದು ಮಾಡ್ತಾರೋ, ಅಥವಾ ಉಳಿದ ಬರಹಗಾರರು ಹೇಗೆ ಇರ್ತಾರೋ ಅದೇ ಥರ ನಿಮ್ಮ ಜೊತೆಗೆ? ನಾನೀಗ ನನ್ನನ್ನು ನಾನು ಹ್ಯಾಕ್ ಪರಿಚಯ ಮಾಡ್ಕೋತೀನಿ ಅಂದರೆ, 2011ರಲ್ಲಿ ಯೂನಿಫಾರ್ಮ್ ಕಳಿಸಿದ ಮೇಲೆ ನಾನು ನನ್ನನ್ನೊಬ್ಬ ಲೇಖಕ, ಒಬ್ಬ ಸಮಾಜಮುಖಿ ಲೇಖಕ ಅಂತಾನೆ ನಾನು ನನ್ನನ್ನು ಪರಿಗಣಿಸ್ತೀನಿ. ನನ್ನ ಜೀವನದಲ್ಲಿ ಒಂದು ಹಂತ ಇತ್ತು, ಆ ಹಂತ ಮುಗೀತು. ಈಗ ನಾನೊಬ್ಬ ಸಾಮಾನ್ಯ ನಾಗರಿಕ ಮತ್ತು ಒಬ್ಬ ಸಮಾಜಮುಖಿ ಲೇಖಕ ಅಂತ ಅಷ್ಟೇ ನಾ ಪರಿಚಯಿಸು. ನಾ ಪೊಲೀಸ್ ಇಲಾಖೆಯಲ್ಲಿ ಇದ್ದಾಗಲೂ ನನಗೆ ಹೆದರಿಕೆನೂ ಆಗ್ತಿಲ್ಲ ಯಾರಿಗೂ. ಇಲ್ಲಿವರೆಗೂ ನನ್ನ ಜೀವನದಲ್ಲಿ ರಿವಾಲ್ವ್ ಯಾವುದೋ ಆಯುಧನೇ ಇಟ್ಕೊಂಡಿರಲಿಲ್ಲ. ತುಂಬ ಸಂತೋಷ ಸರ್. ನಿಮ್ಮೊಂದಿಗೆ ಮಾತನಾಡ್ತಾ ಸಾಕಷ್ಟು ವಿಷಯಗಳನ್ನು ನಾವು ತಿಳ್ಕೊಂಡ್ವಿ. ಅಪರಾಧ ಜಗತ್ತು ಅನ್ನೋದೊಂದು ಹೀಗಿರುತ್ತೆ ಅಂತ ಹೇಳಿದ್ನಲ್ಲ, ನಾನು ಒಂಥರ ಅಲ್ಲೋಲ ಕಲ್ಲೋಲ ಮಾಡುವಂಥ ಜಗತ್ತಿನಲ್ಲಿ ಇಂಥ ಒಂದು ಸುಂದರ ವ್ಯಕ್ತಿತ್ವ ಇರುತ್ತೆ ಅನ್ನೋದೇ ಕೇಳುಗರಿಗೆ ಬಹುಶಃ ತುಂಬ ಹೊಸದು ಅಂತ ಅನಿಸುತ್ತೆ ನನಗೆ. ನಾವು ನಿಮ್ಮ ಹತ್ರ ಮಾತನಾಡ್ತಾ ನೀವು ಅಂದ್ರಿ ಸಮಾಜಮುಖಿ ಲೇಖಕ ನಾನೀಗ ಅಂಥೇಳಿ, ಭಾಳ ದೊಡ್ಡ ಮಾತು ಅದು. ಕುವೆಂಪು ಅವ್ರು ಹೇಳೋ ಹಾಗೆ ಮೊದಲು ನೀನು ಮಾನವನಾಗು ಅಂತಾರಲ್ಲ, ನಮ್ಮ ಎಲ್ಲರ ಉದ್ದೇಶವೂ ಅದೇ. ಆದರೆ ನಾವು ಅದನ್ನು ನಮ್ಮ ಕೊನೆ ಉದ್ದೇಶ ಮಾಡ್ಕೊಂಡ್ಬಿಟ್ಟು ಉಳಿದು ಏನೇನೋ ಆಗೋಕ್ಕೆ ಓಡಾಡ್ತಿರ್ತೀವಿ. ನೀವು ಮೊದಲಿಂದಲೂ ಆ ಮಾನವೀಯತೆಯ ನೆಲೆಯಲ್ಲೇ ಯೋಚನೆ ಮಾಡ್ತಾ ಇವತ್ತು ಆ ಮಾನವೀಯತೆಯ ಇನ್ನೊಂದು ಮಜಲನ್ನು ಬರಹಗಾರರಾಗಿ ಏರಿ ಇನ್ನೂ ಮೇಲೆ ಹೋಗ್ತಾನೇ ಇರಿ ಅನ್ನುವಂಥ ಆಶಯ ನಮ್ಮ ಎಲ್ಲ ಶ್ರೋತೃಗಳ ಪರವಾಗಿ. ನಿಮ್ಮ ಅದ್ಭುತವಾದ ಮತ್ತು ಬಹಳ ಅಪರೂಪವಾದ ಅನುಭವಗಳನ್ನು ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಂಡಿದ್ದಕ್ಕೆ ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಎಲ್ರಿಗೂ ಧನ್ಯವಾದಗಳು. ಕ್ಷಿತಿಜ ಸಾಹಿತ್ಯ ದಿಗ್ಗಜರೊಂದಿಗೆ ಸಂವಾದ ಇದುವರೆಗೂ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅತಿಥಿ ಕರ್ನಾಟಕದ ನಿವೃತ್ತ ಪೊಲೀಸ್ ಮಹಾನಿರ್ದೇಶಕರು ಹಾಗೂ ಲೇಖಕರೂ ಆದ ಡಾ ಡಿ.ವಿ. ಗುರುಪ್ರಸಾದ್ ಅವರು. ಪ್ರಸ್ತುತಿ ಹಾಗೂ ನಿರ್ಮಾಣ ನೂತನ ಎಸ್ ಕದಂ. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ರೂಪುಗೊಂಡ ಈ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರವಾಯಿತು.